ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಮ್ಮ ಚೈನಾ ಡ್ರೈವ್ದು ಏನಿದೆಯೋ ಅದರ ಆಲ್ಮೋಸ್ಟ್ 9ನೇ ದಿನಕ್ಕೆ ಕಾಲಿಕ್ಕಿದ್ದೀವಿ. ಸೊ ನೆನ್ನೆಗೆ 8 ದಿನ ಆಯಿತು ಅಂತಂದರೆ ನಾವು 12ನೇ ತಾರೀಕು ಅಲ್ಲಿ ಹೊರಟ್ವಿ. ಸೊ ಇವತ್ತೆಷ್ಟು ರವಿ ಸರ್? ತಾರೀಕೆಷ್ಟು ಇವತ್ತು? 20. ಹಾಂ ಕರೆಕ್ಟು. 20 ಅಂತಂದರೆ 8 ದಿನ 12. ಇಲ್ಲ ಇವತ್ತು 20 ಅಂತಂದರೆ ಇವತ್ತು 8ನೇ ದಿನ ಆ್ಯಕ್ಚುಲಾಗಿ ಹೇಳಕ್ಕೆ ಹೋದರೆ. ಸೊ ಇವತ್ತು ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂತಂದರೆ ಮುಕ್ತಿನಾಥಲ್ಲೇ ನಾವು ಹಾಲ್ಟ್ ಆದ್ವಿ. ರಾತ್ರಿ ಎಲ್ಲರೂ ಕೂಡ ಇಲ್ಲೇ ಉಳಿಯೋಣ, ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ. ಯಾಕೆಂದರೆ ಆಲ್ಮೋಸ್ಟ್ 6:30 7 ಗಂಟೆ ಆಗೋಗಿತ್ತು. ಇನ್ನು ಆ ಟೈಮಲ್ಲಿ ನಾವು ಇಲ್ಲಿಂದ ಬಿಟ್ಟು ಹೋಗ್ತು ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ರಿಸ್ಕ್ ತಗೊಳ್ಳೋದು ಬೇಡ ಅಂಥೇಳಿ ಹೊರಟಿದ್ವಿ. ಸೊ ಇದೇ ನೋಡಿ ನಾವು ಮಾಡಿದ್ದಂಥ ರೂಮು. ಇದಕ್ಕೆ 3,000 ನೇಪಾಳಿ ದುಡ್ಡು ಕೊಟ್ವಿ. ಬಟ್ ಎಲ್ಲ ಟೈಮಲ್ಲೂ ಇದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ನಾವು ಬಂದಿರೋದು ಆಫ್ ಸೀಸನ್ನು ಕಡಿಮೆಗೆ ಸಿಕ್ಕಿದೆ. 3,000 ಅಂತಂದರೆ ಹೆಚ್ಚು ಕಡಿಮೆ ನಮ್ಮ ದುಡ್ಡಲ್ಲಿ 2,000ನಾ? 2,500. ಹೌದು, 2,000 ರೂಪಾಯಿ. ರೂಮ್ ಓಕೆ, ನೋ ಪ್ರಾಬ್ಲಮ್. ಆಮೇಲೆ ನಾವು ನೇಪಾಳದಲ್ಲಿ ನೋಡಿದಂಗೆ ಎಲ್ಲ ಕಡೆ ಒಳ್ಳೊಳ್ಳೆ ರೂಮ್ಗಳೇ ಸಿಗ್ತಾ ಇದೆ. ನಮಗೇನು ಅಂಥ ಕಮ್ಮಿ ಏನೋ ರೂಮ್ ಸಿಗ್ತಾ ಇಲ್ಲ. ಆಮೇಲೆ ಎಂಥ ಕಡಿಮೆ ಬಜೆಟಲ್ಲಿರೋ ರೂಮ್ಗೆ ಹೋದ್ರೂ ಅದೇ ಊಟ, ಲಕ್ಸುರಿಗೆ ಹೋದ್ರೂ ಅದೇ ಊಟ, ಬಿಸಿ ಬಿಸಿಯಾಗಿ ಹಾಕ್ತಾರೆ. ನೆನ್ನೆ ಅಂತೂ ಒಂದು ಕಡೆ ಊಟ ಮಾಡಿದ್ವಿ, ಅದಂತೂ ಅಮೃತನೇ ಅನ್ಕಡಿ, ಅಷ್ಟೊಂದು ಸಖತ್ತಾಗಿತ್ತು. ನೋಡೋಣ ಇವತ್ತು ಆದರೆ ಅಲ್ಲಿಗೆ ಹೋಗೋಣ. ಮೇ ಬಿ ನೀವು ಅದನ್ನು ಆಲ್ರೆಡಿ ಹಳೆ ವ್ಲಾಗಲ್ಲಿ ನೋಡಿರ್ತೀರ. ಇವತ್ತು ನಮ್ಮ ಪ್ಲಾನ್ ಏನು ಅಂತಂದರೆ ಇಲ್ಲಿಂದ 128 ಕಿಲೋಮೀಟ್ರಾ, ಎಷ್ಟು 170 128 ಅನಿಸುತ್ತೆ. 128 ಕಿಲೋಮೀಟ್ರ್ ಇದೆ ಇಲ್ಲಿಂದ ಪೋಖ್ರಾಗೆ. ಒಂದು 140 ಅಂತ ಇಟ್ಕೊಳ್ಳೋಣ, ಆಯಿತಾ? ಸೊ ಲ್ಯಾಂಡ್ ಸ್ಲೈಡು ಅದೆಲ್ಲ ನೋಡ್ತು ಅಂತಂದರೆ ಕ್ಲಿಯರ್ ಆಗಿದ್ದರೆ ಇನ್ ಕೇಸ್ ಒಂದು ಹೆಚ್ಚು ಕಡಿಮೆ 2 ಗಂಟೆ ಇಲ್ಲ 3 ಗಂಟೆಗೆ ಹೋಗಿ ಸೇರಿಬಿಡ್ತೀವಿ. ಇನ್ ಕೇಸ್ ಅಲ್ಲಿ ಏನಾದರೂ ಲ್ಯಾಂಡ್ ಸ್ಲೈಡ್ ಆಗಿತ್ತು ಅಂತಂದರೆ ವೆಯ್ಟ್ ಮಾಡಬೇಕಾಗಿರುತ್ತೆ. ಹೇಗೆ? ಓಕೆ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ನೆನ್ನೆ ನನಗೆ ಸಿಕ್ಕಾಬಿಟ್ಟೆ ಬೈದಿದ್ದಾರೆ. ಏನಂತ ಬೈದಿದ್ದಾರೆ ಗೊತ್ತಾ? 7 ಗಂಟೆಗೆ ಹೊರಡಿಸ್ತೀರಾ, 8 ಗಂಟೆಗೆ ಹೊರಡಿಸ್ತೀರಾ, ಟೈಮ್ ಹೇಳಿದ್ರೆ ಪಕ್ಕ ಇರಬೇಕು ಅಂತ. ಅದಕ್ಕೆ ಪಕ್ಕ ಟೈಮ್ ಮಾಡಿ ಅರ್ಧ ಗಂಟೆ ಮುಂಚೆನೆ ರೆಡಿಯಾಗಿ ಮ್ಯಾಪು ಹಾಕ್ಬಿಟ್ಟಿದ್ದೀನಿ. ಸೊ ಇದು ಇಲ್ಲಿ ಇದರಲ್ಲಿ ಗ್ರೂಪಲ್ಲಿ ಅಪ್ಡೇಟ್ ಹಾಕ್ಬಿಟ್ಟು ಮ್ಯಾಪ್ ಹಾಕ್ಬಿಟ್ಟಿದ್ದೀನಿ, ನಾವು ಇಷ್ಟೊತ್ತಿಗೆ ಇಲ್ಲಿ ಇರಬೇಕು ಅಂತ. ನಮ್ದು ಈಗ ಹೊರಟಾಗ್ಬಿಟ್ರೆ ನಮ್ಮ ಜೊತೆ ಒಬ್ಬರು ಕರ್ಕೋಬೇಕಲ್ಲ. ಆಗುತ್ತೆ ಏನ್ಬಿಡ್ತೀನಿ ನಾನು. ಆದರ್ಶನಲ್ಲ ಎಲ್ಲಿಗೆ? ಈ ಕಾರ್ಗೆ ಅವ್ರು ಲೇಟ್ ಆದ್ರೂ ಒಂದು ಕಾಲ್ ಬಂದ್ಬಿಡ್ತಾರೆ ಅವರು. ಓ ಹಂಗ ಸ್ಪೀಡಾಗಿ ಬಂದ್ಬಿಡ್ತಾರೆ ಅಂತ. ಹಾಗೆಲ್ಲ ಇದು ಬೇಡ. ಅದೇನು ಗೊತ್ತಾ, ನಾವು ಗ್ರೂಪಲ್ಲಿ ಬಂದಿದ್ದಾಗ ಒಂದ್ಸಲ ಈಗ ನೆನ್ನೆ ಅವರು ಹೋಗ್ತೀವಿ ನಾವು ಅಂತಂದ್ರು ಗೊತ್ತಾ, ಅಲ್ಲಿ ಅಂದಿದ ತಕ್ಷಣ ನಮ್ಗೆ ಹೆಂಗಾಯ್ತು? ದೇವ್ರ ಸುತ್ತ ಬೇಜಾರಾಯ್ತು. ಅದಕ್ಕೆ ಬೇಜಾರಾಗಬಾರ್ದು ಅಂತ. ಬೇಜಾರಾದ ಕೆಟ್ಟರ ಅಲ್ಲ, ಅದೊಂಥರ ಹರ್ಟ್ ಆಗುತ್ತೆ ಲೈಟಾಗಿ. ಓಕೆ, ಸೊ ಇದೇ ನೋಡಿ ನಾವು ಮಾಡಿದಂಥ ಪ್ರಾಪರ್ಟಿ. ಆ್ಯಕ್ಚುಲಿ ನೀಟಾಗಿತ್ತು, ಏನು ತೊಂದರೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಒಳ್ಳೆ ವೈಫೈ ಸಿಗಬೇಕು, ಒಳ್ಳೆ ಇದಿರಬೇಕು, ಲೈಕ್ ಏನು ಹೇಳೋದು ನಿಮಗೆ, ಊಟ ಸಿಗಬೇಕು, ಒಳ್ಳೆ ಊಟ. ಈ ಥರ ಕ್ಲೈಮೇಟ್ಗಳಿಗೆ ಬಂದಾಗ ನಾವು ಊಟ ಹುಡಿಕೊಂಡು ಹೋಗೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಸೊ ಹಂಗಾಗಿ ಇಲ್ಲೇ ಇದ್ರೆ ಬೆಸ್ಟು. ಇಲ್ಲಿ ನೋಡ್ತಾ ಇದ್ದೀರ ಇದೊಂಥರ ಟಿಬೆಟ್ ಶೈಲಿಯ ಒಂದು ಹಳೆಯ ಇದು ಅಂದ್ಬಿಡೋದು. ನಮಸ್ತೆ ಸರ್ಜಿ, ಅಭಿ ಚಾಯ್ ಮಿಲೇಗ ಇದು? अभी उठा या? चाय पीने का अभी? तो होगा तो ना होगा, नहीं है तो नहीं चाहिए, नो प्रॉब्लम. आप अभी वेकअप है ना? ठीक है, देख लेंगे. हाँ, थैंक यू. ओके, मैं ये कार्ड लेता हूँ एक आपका, चाहिए? हाँ नहीं, मंदिर तो कल ही हो गया, हम चेकआउट करना है. अभी चेकआउट करना है? हाँ, सो गया? ಓಕೆ, ಎಸ್. ಇವಾಗ ಇದೇ ಜಾಗದಲ್ಲಿ ನೋಡಿ ಹೆಂಗಿದೆ ಅಂತ, ಹೊರಗಡೆ ಕೂತ್ಕೊಳ್ಳೋದು ಜಾಗ ಎಲ್ಲ ಮಾಡಿಟ್ಬಿಟ್ಟವ್ರೆ. ಆ್ಯಂಡ್ ಈ ಮುಕ್ತಿನಾಥಲ್ಲಿ ಉಳ್ಕೊಳ್ಳೋ ಅನುಭವ ನಮ್ಗೆ ಸಿಕ್ತು ಗೊತ್ತಾ, ಅದೇ ಒಂಥರ ಖುಷಿ. ಸೊ ಈ ಜಾಗದಲ್ಲಿ ನಮ್ಮ ಸ್ಟಿಕ್ಕರನ್ನು ಕೂಡ ಅಂಟಿಸ್ಬೇಕು. ನೋಡಿ ಎಷ್ಟೋ ಜನ ಬಂದಿದ್ದಾರೆ, ಸಿಕ್ಕಾಪಟ್ಟೆ ರೈಡರ್ಸ್ಗಳು ಬಂದಿದ್ದಾರೆ. ರೈಡರ್ಸ್ ಅನ್ನೋಕ್ಕಿಂತ ಇಲ್ಲಿ ಜಾಸ್ತಿ ನನಗೆ ಗೊತ್ತಿರಂಗೆ ಟ್ರೆಕ್ಕಿಂಗ್ ರಿಲೇಟೆಡ್ ಇರೋರು ಜಾಸ್ತಿ ಬರೋದು. ನೋಡಿ ಬೆಳಗ್ಗೆ ಹೆಂಗಿದೆ ಮಂಜುಗಿಡ್ಡೆ ಅದೆಲ್ಲ. ಅಲ್ಲಿ ಬೇರೆ ಒಂದು ಮನೆ ಡಿಸ್ಮೆಂಟ್ಲ್ ಮಾಡ್ತಾವ್ರಪ್ಪ, ಕಾಣಿಸ್ತಾ ಇದೆಯಾ ನಿಮಗೆ? ಡಿಸ್ಮೆಂಟ್ಲ್ ಮಾಡ್ತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಎಸ್, ನಾವು ಇವಾಗ ಕಾರಲ್ಲಿ ಹೋಗ್ಬಿಟ್ಟು ಎಲ್ಲ ಲಗೇಜೆಲ್ಲ ಇಟ್ಟು ನಮ್ಮ ಶೂ ಹಾಕೊಬೇಕು. ಇಲ್ಲಿ ಶೂ ಕಂಪಲ್ಸರಿ ಇರೋದ್ರಿಂದ ರಿಸ್ಕ್ ತಗೊಳ್ಳೋದು ಬೇಡ. ಇಲ್ಲಿ ನೋಡಿ, ಇಲ್ಲೂ ಇದೆ ಸಿಂದಸ್ಗಳು. ಏನು ಚೆನ್ನಾಗಿ ಹೋಗ್ತಾ ಇದೆ ಅಲ್ಲ, ಎಲ್ಲ ಊರಲ್ಲೂ ಹಸುಗಳು ಚೆನ್ನಾಗೇ ಹೋಗೋದಲ್ಲ.
ಕಾಳ 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 ಎಲ್ಲ ಫುಲ್ಲು ಡಸ್ಟ್ ಹಿಡ್ದೋಗ್ಬಿಟ್ಟಿದೆ. ಕಾಳ ಅಂತಲ್ಲ, ಗಜ ಇಬ್ಬರೂ ಹೆವಿ ಅಂದರೆ ಹೆವಿ ಗಲೀಜಾಗ್ಬಿಟ್ಟಿದ್ದಾರೆ. ಒಳಗಡೆ ನೋಡಿದ್ರೆ ಇನ್ನೂ ನೀವು ಅಂದ್ಬಿಡ್ತೀರ, ಆ ಲೆವೆಲ್ಗೆ ಆಗ್ಬಿಟ್ಟೈತೆ. ಬಟ್ ಈ ಸುಂದರವಾದಂಥ ಕ್ಲೈಮೇಟ್ ನೋಡೋಕ್ಕೆ ಒಂಥರ ಮಜಾ. ಈಗ ಲಗೇಜ್ ಇಟ್ಬಿಟ್ಟು ಒಂದು ರೌಂಡಿಗೆ ಒಂದು ಸುತ್ತ ಆಡ್ಕೊಂಡು ಬರೋಣ ಅಲ್ವಾ? ಬನ್ನಿ, ಆಗಲೂ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಫೋನ್ಪೇ ಇದ್ರೆ ಅವರು ಮಿಕ್ಸ್ ಮಾಡಿ ಎತ್ಕೊಂಡ್ರೆ ನಾನು ನಾಳೆ ಕೊಡ್ಕೊತೀನಿ. ಈ ಹೋಟ್ಲಲ್ಲಿ ನಮ್ಮ ಸ್ಟಿಕ್ಕರ್ ಹಾಕಿದ್ದೀನಿ. ಸರ್ ಅವರು ಬಂದರೆ ಒಂದ್ಸಲ ನೋಡಿ. ಸರ್ ಸರ್ ಹೌದಾ? ಅಮ್ಮ ಹೇಳ್ತಾವ್ರೆ. ಹೌದೌದು, ಇಲ್ಲ ಅಮ್ಮ ಹೇಳ್ತಾವ್ರೆ. ನಾ ಕೇಳಿದೆ ನೆನ್ನೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಅಂತ. ಇಲ್ಲ ಅಮ್ಮ ನೀವು ಮಿಸ್ ಆಯ್ತು. ನಾನು ನವೀನ್ ನಾನು ನಮ್ ಡ್ರೈವರ್ ಅಂತ ನೀವು ನನಗೆ ಫೋನ್ ಮಾಡಿದ್ರಲ್ವಾ? ನೀವು ನಾವು ಹೋಗ್ತಾ ಇದೀವಿ ಅಂತ ಹೇಳಕ್ ಫೋನ್ ಮಾಡಿದ್ದೆ. ಹೋಗ್ತಾ ಇದ್ದೀರಾ ನೀವು? ಓಕೆ ಮಾದೇಶ್ವರ ಒಳ್ಳೇದು ಮಾಡುತ್ತಂದೆ. ರೈಡ್ ಅದೇ ರೀತಿ ತೊಂದರೆ ಇದ್ಲೆ ಎಲ್ಲರೂ ಪೀಸಾಗಿ ಹೆಂಗೆ ಖುಷಿಯಾಗಿ ಬಂದು ಖುಷಿಯಾಗಿ ಎಂಜಾಯ್ ಮಾಡಿದ್ವೋ ಅದೇ ಥರ ಖುಷಿಯಾಗಿ ಆಗಲಿ ಅಲ್ವಾ? ಈಗ ಹೋಗ್ತಾ ಇದ್ದೀವಿ ಅಷ್ಟೇ. ಎಸ್, ಏನಕ್ಕೆ भैया आप लोग गाड़ी इधर से लाए? हाँ वो बेरियल था ना यहाँ पे, हाँ बैरियल था। वो चीट काटा क्या? चीट नहीं काटा, फोटो काट दिया। फोटो काट मतलब उधर फोटो लिया ऐसा। अच्छा, हाँ तो पैसा लिया? नहीं, और भैया बोला 10 आप बजे का ऊपर अंदर चला जाना। 9 बजे का अंदर जाओ भैया, नहीं तो फाइन डालेगा। अच्छा, कितना फाइन डालेगा? ओके ओके। आप कौन सी है? हाँ? आप क्या कौन है? मैं भी इंडियन हूँ। नहीं इधर का नहीं, उधर का यूपी का है। यूपी का। आप 9 बजे के तक जाओ। अच्छा, मैं पूछा नहीं, मैं इधर से आया ना, लेकिन तो उसका झमेला नहीं है मेरे को। ठीक है, और आने का टाइम में कुछ भी चलेगा, आप 9 बजे को जाओ भाई। ओके बस ओके। ठीक है। ಇದು दर्शन हो गया? हाँ, दर्शन हो गया। मुझे तो नहीं था अभी। कल ही हो गया। कल ही हुआ। ಯುವರ್ ಟವಲ್ ಇಸ್ ಹಿಯರ್. ನಾನು ನೆನ್ನೆ ಎತ್ತಿಟ್ಟೆ. ಸರಿ ಹೊಡೋಣ. ಬನ್ನಿ ಸರ್, ಹತ್ತಿ. ಓಕೆ ಬಾಯ್. ಸೀಟ್ ಒಂಚೂರು ಹಿಂದೆ ಹಾಕಡಿ, ಸೀಟ್ ಬೆಲ್ಟ್ ಹಾಕಡಿ. ನಾವು ಏನು ಹಾಕೊಳಂಗಿಲ್ಲ. ಫೋನು ಇನ್ನೊಂದು ಫೋನು ನಂದು ಒಳಗಡೆ ಇದೆ. ಈ ಬಾಟ್ಲನ್ನ ಓಕೆ. ಬಾಟ್ಲು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಎಸಿಬಿಡಿ. ಮತ್ತೆ ಏನು ಮಾಡುವ? ಇಟ್ಕೊಂಡು ನನ್ನ ಕಾರಲ್ಲೇ ಆಗಿರಲಿ. ಆನೆ ಮಲಯ ಸ್ವಾಮಿ, ಆನೆ ಮಲಯ ಹಾಸಿಕೊಂಡವರೇ ಮಾದೇವ ಜೇನು ಮಲಯ ಹೊತ್ತುಕೊಂಡ. ಮುಕ್ತಿನಾಥದಿಂದ ಹೊರಡ್ತಾ ಇದ್ದೀವಿ. ಸೊ ಕ್ಲೈಮೇಟ್ ಏನಿಲ್ಲ, ಅದ್ಭುತವಾಗಿ ಚೆನ್ನಾಗಿದೆ, ಒಳ್ಳೆ ಮಂಜು ಕವಿದ ವಾತಾವರಣ. ಇದರಲ್ಲಿ ಇಲ್ಲಿ ಕುದುರೆ ಓಡಿಸೋರು ಅವರೆಲ್ಲ ಹೋಗ್ತಾ ಇದ್ದಾರೆ. ನಾವು ಸ್ಪೀಡಾಗಿ ಹೋಗ್ತಾ ಇಲ್ಲ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಏನು ಕುದುರೆನ ರೇಸ್ ಹೊಡ್ದಂಗೆ ಓಡಿಸ್ತಾರೆ. ಇನ್ನೊಂದು ಕ್ವಾಟ್ಲೆ ಹೇಳ ನಿಮಗೆ, MTR ಕ್ಯಾಮ್ರಾ ತೆಗೆದು ಓಪನ್ ಆಗಿಲ್ಲ. ಎಸ್, ಇಲ್ಲಿ ನೋಡಿ, ಇಲ್ಲಿ MTR ಅವ್ರದ್ದು ಇಲ್ಲಿದೆ ಮಾವಳ್ಳಿ. MTR ದೋಸೆ. ಹಾ, ಅಲ್ಲೇ ಹಾಕೋರಲ್ಲ ಬ್ಯಾಂಗ್ಳೂರ್ ಟು ಮುಕ್ತಿನಾಥ್ MTR ಅಂತ ಸಿನ್ಸ್ 1954. ಅದಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ ಅವ್ರು ಎಲ್ಲ ಕಡೆ. ಫಾರಿನ್ನಲ್ಲೆಲ್ಲ ಇದೆ, ಅದಕ್ಕೆ ಇಲ್ಲೂ ಒಂದು ಮಾಡೋರು. ಓಕೆ, ಹೇಳ್ಬಿಡಿ ಎಲ್ಲಿಂದ ಹೊರಟು ಅಂತ. ನಮ್ಮ ಮುಕ್ತಿನಾಥಿಂದ ಹೊರಡ್ತಾ ಇದ್ದೀವಿ ಇವಾಗ. ಮುಚ್ಚಲ ಸರ್, ನಮಗಿಂತ ಈಗ ಪರ್ಫೆಕ್ಟ್ ಆಗ ನೀವೇ ಆಗಿದ್ದೀರಾ. ಹೇಳ್ಬಿಡಿ ಎಲ್ಲಿಂದ ಹೊರಟಿದ್ದೀರಾ, ಎಲ್ಲ ಎಷ್ಟು ನೀಟಾಗಿ ಹೇಳ್ತಿದ್ದೀರಾ. ಪರ್ಫೆಕ್ಟ್. ಹೇಳ್ದಂಗೆ ಎಲ್ಲರೂ ರೆಡಿಯಾಗಿ ಬಂದಿದ್ದೀವಿ. 5 ನಿಮಿಷ ಹೆಚ್ಚು ಕಮ್ಮಿ ಏನು ತೊಂದರೆ ಇಲ್ಲ, ಅದೇನು ಬೇಜಾರೇನಿಲ್ಲ. ಗಂಟೆಗಟ್ಟಲೆ ಆದ್ರೆ ಅಷ್ಟೇ ಬೇಜಾರು ನಮಗೆ. ನೋಡಿ ಹೆಂಗಿದೆ ಅಂತ. ಜಿಮ್ನಿನ ಓನ್ಲಿ ಇಂಡಿಯನ್ಸ್ ಮಾತ್ರ ನೋಡೋದು. ಜಿಮ್ನಿಗೆ ಇಂಡಿಯಾದಲ್ಲೂ ವ್ಯಾಲ್ಯೂ ಇದೆ, ಅದು ನಾರ್ತ್ ಇಂಡಿಯಾದಲ್ಲಿ. ನೋಡಿ ಮಂಜು ಹೆಂಗೆ ಕವಿದಿದೆ ಅಂತ. ಬಾ 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 ಸ್ವರ್ಗಮಯ. ಪಾರ್ಕಿಂಗ್ ನೀವು ಇಲ್ಲೇ ಬಂದ್ರಾ? ನಾದಮಯ ಭಯ್ಯ ದಾರಿ ದೇದೋ ಭಯ್ಯ. ಓಕೆ, ಸಣ್ಣ ಬಿಸ್ಕೆಟ್ ತಿಂತೀರಾ? ಬೇಡ, ತಿನ್ನೋಣ ಆಮೇಲೆ. ಈಗ ಬೇಡವಾ? ಆದರೆ ಕುದುರೆಗಳು ಚೆನ್ನಾಗಿದ್ದಾವೆ ಮಾತ್ರ. ರೈಡ್ ಅಪ್ ಚೆನ್ನಾಗಿ ಮಾಡ್ತಾರೆ ಸರ್ ಇಲ್ಲಿ. ರೈಟ್ ಸಖತ್ತಾಗಿ ಮಾಡ್ತಾರೆ. ಜಾಯ್ಗಾ ಧನ್ಯವಾದ. ಗುಡ್ ಮಾರ್ನಿಂಗ್. ಎಸ್, ಬಾಯ್, ಜೈ ಹಿಂದ್. ಓಕೆ,
ಅಲ್ಲ ನನಗೇನು ಗೊತ್ತಾ ಇಲ್ಲಿ ನಾನೆಲ್ಲ ಕರುಗಳು ಅಂತ ಇದ್ದೀನಿ ಇವನ್ನ. ಆಮೇಲೆ ನೀವು ಮನೆಗಳು ಅಬ್ಸರ್ವ್ ಮಾಡಿದ್ರ ಎಷ್ಟು ನೀಟಾಗಿ ಮಾಡಿ ಇಟ್ಕೊಂಡಿರ್ತಾರಲ್ಲ. ಓ ಇದು ಆಪ್ರಿಕಾಟು, ಇಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ ಆಪ್ರಿಕಾಟ್ ಫ್ರೂಟ್ ಇದು, ಈ ಗಿಡ ತಿಂದಿದ್ದೀನಿ ನಾನು ಅದನ್ನ. ಅಲ್ಲಿ ಇದ್ರಲ್ಲಿ ಹೋದ್ನಲ್ಲ ತುರ್ತುಕ್ ಸೇಮ್ ಇದೇ ಥರ ತುರ್ತುಕು ಸೇಮ್ ಹಿಂಗೇನು ನೋಡಿದ್ರೆ ತುರ್ತುಕ್ ವಿಲೇಜು. ಬಟ್ ಅದು ಇನ್ನೂ ಸ್ವಲ್ಪ ಆರ್ಗನೈಸ್ಡ್ ಆಗಿತ್ತು ನೀರಿನ ವಿಚಾರದಲ್ಲಿ. ಚೆನ್ನಾಗಿತ್ತು ಸರ್ ಅದು ವಿಲೇಜು. ಫುಲ್ ವಿಡಿಯೋ ನೋಡಿದ್ರಾ ಇಲ್ಲ ರೀಲು ಫುಲ್ ನೋಡಿದ್ರಾ? ಆ ಬಾಲ್ಟಿ ಮನೆ ಅದು ಅರಮನೆಗೆಲ್ಲ ಅವ್ರು ಮಾತಾಡ್ತಾರಲ್ಲ, ನಮ್ಮ ಆದರ್ಶ ಪರ್ಫೆಕ್ಟ್ ಅದು ನೋಡಿ ಸುಮ್ಮನೆ ಹೇಳಲ್ಲ. ಇಲ್ಲ ಬಂದು ಒಂದು ನೋಡಿಲ್ಲ. ಹಾಂ ಬಂದಮೇಲೆ ಆಗಲ್ಲ ಬಿಡಿ, ವಾಪಸ್ ಹೋದ್ಮೇಲೆ ನೋಡ್ತೀರಾ, ನಿಮ್ಮನ್ನು ನೀವೇ ನೋಡ್ತಿರ್ತೀರಾ. ಅಲ್ಲ ಅದು ಯಾವ್ದು ಹೇಳ ಇನ್ನೊಂದು ಏನು ಚೆನ್ನಾಗಿದೆ ನೋಡಿ ದೇವಸ್ಥಾನ. ಬುದ್ಧ ಸ್ತೂಪ, ಪಕೋಡ ಮನೆ ನೋಡಿದ್ರೆ ಆಮೇಲೆ ಎಲ್ಲ ನೋಡಿ ಮಣ್ಣಿನ ಪ್ಲಾಸ್ಟ್ರಿಂಗು, ಮಣ್ಣು ಕಲ್ಲು ಅಷ್ಟೇ. ಸಿಮೆಂಟ್ ಹಾಕಿದ್ರೆ ಈ ಕ್ಲೈಮೇಟಿಗೆ ತಡೆಯಲ್ಲ. ಗ್ಲಾಸ್ ಅಷ್ಟೇ, ಯಾಕಂದ್ರೆ ಜಾಲ್ರಿ ಹಾಕ್ಬಿಟ್ಟು ಮುಗೀತು ಸರ್. ಎಲ್ಲಿ ಜಾಲ್ರಿ ಹಾಕಿ ಎಲ್ಲಿ ಮೇಂಟೈನ್ ಮಾಡೋಕ್ಕಾಗುತ್ತೆ ಚಳಿಗೆ? ಮಾಮೂಲಿ ಸೇಫ್ಟಿಗೆ ಅಡ್ಡ ನಮ್ದು ಕಬ್ಬಣ ಹಾಕ್ತೀವಿ ನೋಡಿ. ಡೈರೆಕ್ಟ್ ಗ್ಲಾಸು ಸೇಫ್ಟಿ ಏನು ತೊಂದರೆ. ಇಲ್ಲಿ ಯಾರು ಕಳ್ಳರು ಬರಲ್ಲ ಬಿಡಿ ಸರ್. ಏನು ಕಳ್ತನಕ್ಕೆ ಆಗ್ತಾನ ಏನಿರಲ್ಲ. ಆಮೇಲೆ ನೋಡಿ ಎಲ್ಲ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಸೇಬ್ ಬೆಳೀತಾ ಇದಾರೆ ನೋಡಿ. ಫುಲ್ ಎಲ್ಲ ಸೇಬ್ ಬೆಳೀತಿದ್ದಾರೆ. ಇದು ಮಾತ್ರ ಬಲೆ ಇದೆ ಸರ್. ಇದು ಎಲ್ಲ ವರ್ಣನೆ ಮಾಡೋದು ಬರಲ್ಲ. ಎಲ್ಲ ಒಂದು ಕಲೆ. ಸತೀಶ್ ಹಿರೇಗೌಡರು ಹೌದು, ಸಣ್ಣದು ಚೆನ್ನಾಗಿ ಹೇಳ್ತಾರೆ. ಹೌದು. ವಿಲೇಜು ಈ ಕೆಳಗಡೆ ಇರೋ ವಿಲೇಜ್ ಭಾರಿ ಇಷ್ಟ ಆಗಿದೆ ನನಗೆ. ಕಗ್ಬೇನಿ ಬ್ರೇಕ್ ಹಿಡಿತಾ ಇಲ್ಲ. ಯಾಕೆ ಹೌದಾ? ಸೆಕೆಂಡ್ ಗೇರ್ ಗೇರೇ ಇಲ್ಲ. ಬ್ರೇಕ್ ಹಿಡಿತಾ ಇಲ್ಲ. ಈಗ ಹೆಂಗೆ ಹೋಗ್ತಾ ಇದ್ದೀರಾ? ಹಿಡಿದಿದ್ದೀನಿ. ಸ್ಟಾಪ್ ಮಾಡಬೇಕು. ನಿಲ್ತಲ್ಲ. ಹೆವಿ ಹಿಡಿದಿದ್ದೀನಿ. ಸ್ಮೆಲ್ ಬರ್ತಿದೆ ನೋಡಿದ್ರ ಡ್ರಮ್ದು. ನೀವು ಬ್ರೇಕಲ್ಲಿ ಹಿಡ್ಕೊಂಡು ಓಡಿಸ್ಬಿಟ್ರೆ ಹಂಗೆ? ಇಲ್ಲ ಬ್ರೇಕ್ ವಹಿಸಕ್ಕಿಲ್ಲ. ಸೆಕೆಂಡ್ ಗೇರ್ ಹೋಗಿ ನನಗೆ ಆಯ್ತದೆ. ಫಸ್ಟ್ ಗೇರ್ಗೆ ಆಗ್ತಾ ಈಗ ನೋಡಿ, ಈಗ ಬ್ರೇಕ್ ಹೊಡೆದು ಗೇರ್ಗೆ ಹಾಕಿದ್ದೀನಲ್ಲ, ಎಲ್ಲಿಗೆ ಹಾಕಿದ್ದೀನಿ ಅಂದರೆ ಎಲ್ಲ ಅಂದರೆ ಫಸ್ಟ್ ಗೇರು. ಎಲ್ಲಿಗೆ ಹಾಕಿಲ್ಲ ಅಂದರೆ ಆಗ್ತಿರ್ಲಿಲ್ಲ. ಈಗ ಮೇನ್ ಹಿಡಿತಾನೆ ಇರಲಿಲ್ಲ. ಈಗ ಓಕೆ ಅಟ್ಲೀಸ್ಟ್ ಕಂಟ್ರೋಲಲ್ಲಿದೆ ಗಾಡಿ. ಆ ಕಂಟ್ರೋಲೇ ಇರಲಿಲ್ಲ. ಅದು ಇದು ಆಟೋಮೆಟಿಕಲ್ಲಿ ಹೋಗ್ತಿರುತ್ತೆ, ಗೇರಲ್ಲಿರುತ್ತೆ. ಫಸ್ಟ್ ಗೇರ್ಗಲ್ಲಿರಲ್ಲ, ಇಂಜಿನ್ ಬ್ರೇಕ್ ಇರಲ್ಲ. ಆಮೇಲೆ ನಾನು ಈ ಥರ ಸಿಚುವೇಶನ್ ಫೇಸ್ ಮಾಡ್ತಾ ಇರೋದು ಇದೆ ಫಸ್ಟು. ಯಾರಿಗೆ ಗೊತ್ತು ನಿಲ್ದೆ ಹೋದ್ರೆ ಆಮೇಲೆ ಆ ಕಡೆ ವಿಲೇಜ್ ಆಗ್ತದೆ. ಸ್ಮೆಲ್ ಬಂತು ಡ್ರಮ್ದು ನೋಡಿದ್ರೆ. ಹೌದೌದು, ಲೈಟಾಗಿ ಬಂತು. ಕೇಳಿದ್ರೆ ಹೇಳ್ತಾರೆ ಹೆಂಗೆ ಯಾವ ಥರ ಟ್ಯಾಕಲ್ ಮಾಡಬೇಕು. ಈಗಲೂ ಬರ್ತಾ ಇರೋದೇ ಬರ್ತಿದೆ ನೋಡಿ.
ಡ್ರಾಪ್ ಮಾಡಿ ಕಾರಣಕ್ಕೂ ಕೈ ಹೊಡೆಯಲ್ಲ. ಡ್ರಾಪ್ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಏನು ಕೇಳಲ್ಲ. ಎಷ್ಟು ದೂರ ಇದೆ ಸ್ಕೂಲು ಕಾಲೇಜು. ಹೋಯ್ತಾ ಇರ್ತಾರೆ ಅವ್ರ ಬಾಡಿಗೆ ಅವರು. ಬೇಗ ಕ್ಲಾಸ್ ಬಿಟ್ಬಿಡುತ್ತೆ. ಸೇಮ್ ನಮ್ಮ ಲಡಾಖೆ ಲೈಫ್ ಎಲ್ಲ. ರಾಘವೇಂದ್ರ ಮಲಿಕೊಂಬಿಟ್ರ ಇನ್ನು ತಿಂದಿಲ್ಲ ಆಗ್ಲೇ. ನಂಬಿಕೆಗಳಲ್ಲೇ ಮಜಾ ಇರೋದು. ಸೈನ್ಸ್ ಮಾತಾಡಕ್ ಹೋಗ್ಬಾರ್ದು, ಜಾಸ್ತಿ ತರ್ಕ ಬಳಸಬಾರ್ದು. ಕೆಲವು ಕಡೆ ಅದು ನಿಜ ಎಮೋಷನ್ ಖುಷಿ ಕೊಡುತ್ತೆ ಮನುಷ್ಯನಿಗೆ ಅಲ್ವಾ? ಹೌದು, ಇದು ನೀರಿಂದನೇ ಆಗಿರೋ ಸಾಲಿಗ್ರಾಮ. ಈಗ ಟಿಜೆ ಅವರು ಕೈಲಾಸದ ಮೇಲೆ ಡ್ರೋನ್ ಕಳ್ಸವ್ರೆ. ಅಲ್ಲೇನು ಇಲ್ಲ, ಬರೀ ಹಿಮ ಪರ್ವತ ಅಂದಾಗ ಮನ್ಸು ನೋವಾಗಲ್ವಾ? ಆದ್ರೆ ಡ್ರೋನ್ಗೆ ಹಿಮ ಪರ್ವತ ಅಷ್ಟೇ ಕಾಣಿಸೋದು. ಕೋಟ್ಯಾಂತರ ಜನರ ಭಕ್ತಿಲಿ ಅವರ ಭಾವದಲ್ಲಿ ಇರೋದು ದೇವರಲ್ಲಿ. ನೋಡಿ ಅಲ್ಲಿ ಸಾಲಿಗ್ರಾಮ ಕಲ್ಲು ಅಂತ ಹೇಳ್ತೀವಲ್ಲ, ಮೊನ್ನೆ ಸರ್ರು ಕೂಡ ತಗೊಂಡ್ರು ಅಲ್ಲಿ ನೇಪಾಳದಲ್ಲಿ, ಕಾಠ್ಮಂಡುನಲ್ಲಿ. ನೋಡಿ ಅದ್ರದ್ದು ಇಲ್ಲೊಂದು ದೊಡ್ಡ ಸಾಲಿಗ್ರಾಮ ಇಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಏನು ಗೊತ್ತಾ ಸರ್, ಅದು ಸಾಲಿಗ್ರಾಮ ಕಲ್ಲೇನೆ, ಬಟ್ ಅದನ್ನ ಕೆತ್ತಿದ್ದಾರೆ. ಅದು ಮನುಷ್ಯನ ಕೈ ಚಳಕದಲ್ಲಿ ಇರಬಹುದು ಅಂತ. ಕೆತ್ತಿದ್ದಾರೆ, ಯಾಕಂದ್ರೆ ಅದೊಂದು ಭಾವಕ್ಕೆ ಸಂಕೇತ ಅಲ್ವಾ? ಸೊ ಅದಕ್ಕೋಸ್ಕರ ಕೆತ್ತಿ ತೋರಿಸಿದ್ದಾರೆ. ಇರಬಹುದು. ನೋಡಿ ಇಲ್ಲೊಂದು ಕೆತ್ತಿದ್ದಾರೆ. ಆದ್ರೆ ಸಣ್ಣ ಸಣ್ಣ ಸಾಲಿಗ್ರಾಮಗಳು ಸಿಗುತ್ತಲ್ಲ, ಅದು ನೀರಿನ ಹೊರತಕ್ಕೆ ಸಾವಿರಾರು ವರ್ಷಗಳ ಸೌದು ಅದು ಚಿಪ್ ತರ ಆಗಿರೋದು. ಈ ತರ ಡಪ್ ಡಪ್ ಅದ್ರೊಳಗಡೆ ಒಂದು ಚಿಪ್ಪು ಮುತ್ತು ತರ ಸಿಗುತ್ತಂತೆ. ಅದನ್ನ ಎತ್ಕೊಂಡ್ಬಿಡ್ತಾರೆ. ಅದನ್ನ ತಗೊಂಡ್ಬಿಟ್ಟು ಉಳಿದಿದ್ದನ್ನ ಮಾರ್ತಾರೆ. ಅದು ಇಲ್ಲಿ ಹ್ಯಾಂಡಿ ಇದೆಯಾ ಸರ್? ಅದು ಹ್ಯಾಂಡಿ ಇದೆಯಾ ಇಲ್ಲಿ? ಇಲ್ಲ, ಅದಿಲ್ಲ. ಒಳಗಿದೆಯಾ? ನಾನು ಆ ಥರ ತಗೊಳ್ಳಿಲ್ಲ. ಅದು ವಿಷ್ಣು ಪ್ರತಿರೂಪ ಅಂತ ಹೇಳ್ತಾರೆ ಅದನ್ನ. ಅದನ್ನ ತಗೋಬೇಕು, ಆ ಥರ ತಗೊಳ್ಳಿಲ್ಲ. ನಾನು ಜನರಲಿ ಕಲ್ಲು ತಗೊಂಡಿದ್ದೀರಾ? ಕಲ್ಲು ತಗೊಂಡೆ. ಸಾಲಿಗ್ರಾಮ ಅದು ಶಿವನ್ ಪ್ರತಿರೂಪ ಅಂತ ಹೇಳ್ತಾರೆ. ಆ ಸಾಲಿಗ್ರಾಮ ಅನ್ನೋ ಪದಕ್ಕೇನಾದ್ರೂ ವಿಶ್ಲೇಷಣೆ ಇದೆಯಾ? ನನಗೆ ನಿಖರವಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ಗಂಡಕಿ ನದಿಲಿ ಹರಿಯೋ ಸಿಗುವಂತ ಕಲ್ಲುಗಳಿಗೆ ಮಾತ್ರ ಸಾಲಿಗ್ರಾಮ ಅಂತ ಕರೆಯೋದು. ಬಟ್ ಈಗ ಹೇಳಿದ್ದು ಕಾಳಿ ಮತ್ತು ಗಂಡಕಿ ನದಿಲಿ, ಇದು ಎರಡು ಕಾಳಿ ಮತ್ತು ಗಂಡಕಿ ಸಂಗಮ. ಇದು ಹೌದು. ಇದ್ರಲ್ಲಿ ಸಿಗುವಂತ ವಿಶೇಷವಾದಂತ ಆ ಥರದ ಕಲ್ಲುಗಳಿಗೆ ಮಾತ್ರ ಸಾಲಿಗ್ರಾಮ ಅಂತ ಕರೆಯೋದು. ಅಂತ ದೊಡ್ಡ ಏರ್ಪ್ಲೇನ್ ಬರಲ್ಲ ಅನ್ಸುತ್ತೆ. ಸಕ್ಕ ಚಿಕ್ಕದಂತೆ. ಮೈಸೂರು ಬರ್ತಾರೆ ಅದಕ್ಕಿಂತ ಚಿಕ್ಕ. 15 ಸೀಟ್ ರಾಘವೇಂದ್ರ ಅವರೇ ವಿಡಿಯೋ ಇದೆ ನೋಡಿ, ಚೆನ್ನಾಗಿದೆ. ಅಲ್ಲ, ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಸ್ಟ್ರೀಟ್ಗೆ ಹೆಂಗೆ ಯುರೋಪಿಯನ್ ಸ್ಟೈಲಲ್ಲಿ ಸ್ಟ್ರೀಟ್ ಹೆಂಗೆ ಇಟ್ಕೊಂಡಿದ್ದಾರೆ ನೋಡಿ. ನೇಪಾಳ SBI ಬ್ಯಾಂಕ್ ಹೆಂಗೆ ಡೈಲಿ ಒಂದು ಫ್ಲೈಟ್ ಮಾತ್ರ ಬರುತ್ತೆ. ಅದು ಕೋಪಾಲಿಂದ ಇದೆ ಅಷ್ಟೇ. ಸ್ಟಾಪ್ ಹಾಕಿದ್ರು. ತಿಂಡಿಗ ಟೀಗ ಗೊತ್ತಿಲ್ಲ, ತಿಂಡಿಗೆ ಅನ್ಸುತ್ತೆ. ಎಷ್ಟು? ಬನ್ನಿ ಒಂದು ತಗೋಣ, ಇರಲಿ ತಿನ್ಕೊಂಡು ಹೋಗೋಣ. ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿರೋ ಸಿಗುತ್ತೆ. ಇದೇನು? ಇದೆಷ್ಟು? ಇದು 200 ಎಲ್ಲ ನೇಪಾಳಲ್ಲಿ ಹೇಳ್ತಿದ್ದಾರೆ. ಹೌದಾ? ಇದು 150. ಆಪಲ್ ಇದು? ಸ್ಮಾಲ್ ಆಪಲ್. प्लम है? प्लम है। ठीक है। प्लम है, एप्पल है, ये नाशपाती है। ये फ्रेश है? हाँ, कल ही तो लिया है। ठीक है, सॉरी सर, ऑन ठीक है। ये क्या है? इधर अप्रिकॉट भी मिलेगा? अप्रिकॉट अभी तो एप्रिकॉट का सीजन खत्म हुआ है। यस सर, 1 मिनट आएंगे। ತಿಥಿ ಒಡೆನಾ ತೂತೊಡೆನಾ? अयो भैया क्या मिलेंगे खाने में? ಆರ್ಡರ್ ಮಾಡಿ ಆಮೇಲೆ ಬೇಕಾದ್ರೆ ಪರ್ಚೇಸ್ ಮಾಡಿ. यस सर, अभी तुरंत क्या हो जाएगा अर्जेंट में? तुरंत अभी रोटी होगा, ಪ್ಲೇನ್ ಚಪಾತಿ भी मिलेगा क्या? मिलेगा प्लेन चपाती। ಪ್ಲೇನ್ ಚಪಾತಿ ಯಾವ್ದಾರು ಒಳ್ಳೆ ಕರಿ ಹೇಳಿದ್ರಣ್ಣ. ಬೆಸ್ಟ್ ಎಲ್ಲರಿಗೂ ಬೆಸ್ಟ್. ಊಟ ಬೇಕಾದ್ರೆ ನಾವು ಅಲ್ಲಿ ಹೋಯ್ತಾ ಅದೇ ಆ ಹೋಟ್ಲ್ ಮಾಡ್ಬೋದು. ಓಕೆ, ಪ್ಲೈನ್ ಚಪಾತಿ ಎಲ್ರಿಗೂ 3 ಇಲ್ಲ. ಹಾಂ 3 ದಹಿ ವಿತ್ ದಹಿ. प्लेन चपाती विद दही, ओके। ಚಪಾತಿ ಹೇಳ್ಬಿಡೋದಾ? ಇಲ್ಲ ಯಾವುದು ಕರಿನೋ ಚಪಾತಿ ಹೇಳ್ಬಿಡ್ಲಾ? ನೀನು ಎಲ್ಲ ಲೇಟು ಇಲ್ಲಿ. ಇದೊಂದೇ ಬೇಗ ಆಗೋದು ಇವಾಗ. ಅದೇ ಹೇಳಿ ಸಾಕು. ಪ್ಲೈನ್ ಚಪಾತಿ कितना पीस? 6 पीस। 6 ಆದ್ಮಿ 6 आदमी के 6 लिए। आदमी के लिए कितना पीस बनाना? 15 पीस ಹೇಳಿ. ಒಂದು 20 ಹೇಳಿ ತಿಂತಾರೆ. 20 पीस 20 पीस। और करी क्या? करी क्या है? करी में मिक्स करी है। हाँ? मिक्स करी। मिक्स वेजिटेबल करी। हाँ, ठीक है, चलेगा। चलेगा। कितना प्लेट कर दें मिक्स? ಟೊಮೆಟೊ ಕರಿ ಮಿಲೆಗಾ? मतलब
ಟೊಮೊಟೊ ಟೊಮೊಟೊ ಕರಿ ಟೊಮೊಟೊ पोटैटो करी ನಾನು टमाटर करी तो ठीक है मिक्सड वेजिटेबल करी बना दो एक प्लेट में कितना आदमी कितना नॉर्मल 3 लोग खा सकता है एक प्लेट में 3 लोग हैं दो प्लेट बना 2 दीजिए प्लेट चाहिए और 2 प्लेट दही 2 प्लेट नहीं 2 कप आएगा सर हाँ 2 कप दही। बस ठीक उतना है, ही चलेगा। यस मुझे तो 20 पीस यस और ये भी चाहिए मेरे को ಅಗ್ರೆಸಿವ್ ಆಗಿರೋದು ಕೊಚ್ಚುತ್ತೆ ಸರಿಯಾಗಿದೆ ವೈಲ್ಡ್ ಆಗಿದೆ ನೋಡಿ ಇಲ್ಲಿ ನೇಪಾಳದ ಮುಕ್ತಿನಾಥಲ್ಲಿರೋಂಥ ಬೆಕ್ಕು ನೋಡಿ ಏನಿದೆ ಅಂತ ಬಾ ಈ ಕಡೆ ನೋಡಿ ಜಸ್ಟ್ ಒಂದು ಸ್ಮಾಲ್ ಒಂದು ಪುಟಾಣಿ ಅಂಗಡಿಗೆ ಬಂದ್ವಿ ಹೊರಗಡೆಯಿಂದ ನೋಡಿದ್ರೆ ಪುಟಾಣಿ ಅನ್ನಿಸ್ತು ಇಲ್ಲಿ ಬಂದು ನೋಡಿದ್ರೆ ಒಳ್ಳೆ ಅರಮನೆ ಥರ ಇದೆ ಏ ಹೋಟೆಲ್ ರೂಮ್ भी मिल सकता है इधर रूम मिलता है ना ಅಚ್ಚಾ ನೋಡಿ ಎಷ್ಟು ಸಖತ್ತಾಗಿದೆ ರೂಮ್ ನಂಬರ್ 109 110 ಹೋ ನೋಡಿ ಇಲ್ಲೇ ಇದೆಯಲ್ಲ ನಾನು ಅದನ್ನ ಅಬ್ಸರ್ವ್ ಮಾಡೇ ಇರಲಿಲ್ಲ ऊपर जा सकता है ऊपर छत में भी जा सकते हैं यस बनी ओके हाँ किधर से नीचे से ಓಕೆ ಬನ್ನಿ ಮೇಲೆ ಹೋಗಿ ನೋಡೋಣ ಹೆಂಗಿದೆ ಅಂತ ಓಕೆ ಹಾಂ ಎಸ್ ಇಲ್ಲಿಂದ ನಮಗೆ ವಿಲೇಜ್ನ ನೋಡೋಕ್ಕೆ ಸಿಗುತ್ತೆ ನೋಡೋಣ ಬನ್ನಿ ನಿಮಗೂ ತೋರಿಸ್ದಂಗೆ ಆಗತ್ತೆ ಏಯ್ ಓ ಇದು ಈ ಕಡೆಗೆ ಬರುತ್ತೆ ಆ ಕಡೆಗೆ ಎಲ್ಲಿ ಬರುತ್ತೆ ಬಟ್ ಮೇಲ್ಗಡೆ ನೀಟಾಗಿ ಇಟ್ಟವ್ರೆ ನೋ ಪ್ರಾಬ್ಲಮ್ ಒಳ್ಳೆ ರೂಮ್ಗಳು ಮಾಡಿಟ್ಟಿದ್ದಾರಲ್ಲ ಫ್ಯೂಚರ್ಗೆ ಅಕ್ರೂಟ್ ನೀವು ಏಪ್ರಿಕಾಟ್ ಹೇಳ್ತಾ ಇದ್ದೀರಾ ಅದ್ರ ಹೆಸರೇ ಅಪ್ರಿಕಾಟ್ ಏಪ್ರಿಕಾಟ್ ಅಟ್ರಾಕ್ಷನ್ ಆಗಲಿ ಅಂತ ಹಾಕ್ತಾರೆ ಆದರೂ ಮನೆಗಳು ನೋಡಿ ಎಷ್ಟು ನೀಟಾಗಿ ಹೂಗುಚ್ಚ ಅದೆಲ್ಲ ಇಟ್ಕೊಂಡು ಕ್ಲೀನಿಂಗ್ ಇದೆ ಕ್ಲೀನು ಆಮೇಲೆ ನೋಡಿ ಇದು ಎಲ್ಲ ಯುರೋಪಿಯನ್ ಸ್ಟೈಲು ಬೆಂಗಳೂರು ಮೈಸೂರು ಹಿಂಗೆ ಕ್ಲೀನ್ ಆಗಿರ್ತೀವಾ ಇಲ್ಲೇ ಅಷ್ಟಿರ್ತಾರೆ ನಮ್ದನ ನಮ್ಮ ಅಲ್ಲೇ ಅಷ್ಟು ಮನೆ ಮುಂದೆ ಬಟ್ ನಾನು ಬಂದಾಗ ಇದು ರೋಡ್ ಇರಲಿಲ್ಲ ಸರ್ ಇದು ರೋಡ್ ಇರಲಿಲ್ಲ 21 ಬಂದಿದ್ದು ನಾನು 21 ಅನ್ಸುತ್ತೆ ಆಗಿದೆ ಆ್ಯಕ್ಚುಲಿ ಆಗಿದೆ ಈ ಪಾತಾಳದಲ್ಲಿ ಇಷ್ಟು ಮಾಡಿರೋದು ದೊಡ್ಡ ವಿಚಾರ ಆಮೇಲೆ ಟೂರಿಸಮ್ ಚೆನ್ನಾಗಿ ಬೂಮ್ ಆಗಿದೆ ಆದಷ್ಟು ಮಟ್ಟಿಗೂ ಬೂಮ್ ಆಗಿದೆ ಅದಕ್ಕೆ ಈಟ್ಲೆ ಮಾಡಿದ್ರೆ ಖುಷಿ ಅದಕ್ಕೆ ಬೆಕ್ಕೆ ಹಂಗೆ ಅದು ಆಕ್ಟಿವ್ ಆಗಿ ಹಚ್ಕೊಂಡು ತಿನ್ನೋದು ಈಗಲೇ ತಂದ್ಬಿಟ್ನಾ ಹಚ್ಕೊಂಡು ತಿನ್ನಂಗೆ ಆಗೋಯ್ತು ಈಗ ಹಾ ಅಲ್ಲ ಸಿಪ್ ಮಾಡ್ಕೊಂಡು ಸ್ಪೀಡಾಗಿ ಕೊಟ್ಟ ಅಲ್ವಾ ಸ್ಪೀಡಾಗಿ ಕೊಟ್ಟಿದ್ದಾನೆ 10 ನಿಮಿಷ ಲೇಟ್ ಇಲ್ಲ ಬಟ್ ಏನು ಸಖತ್ತಾಗಿದೆ ಟೀರೋ ಬಂಬಟಾಗಿದೆ ಹೌದಾ ನೀವೇ ಹೇಳ್ತಿದ್ದೀರ ಅಂದ್ರೆ ಮುಗ್ದಿತ್ತತೆ ನನಗಂತೂ ಮಾರಿ ಹಬ್ಬ ನನಗೆ ಟೀದು ಕಮ್ಮಿ ಸಕ್ಕರೆ ಇರಲ್ಲ ಹಂಗೆ ಮಾಡ್ಕೊಡಿ ನಾನು ಸಕ್ಕತ್ತಾಗಿದೆ ತರ್ಸೋಣ ಏನಕ್ಕೆ ಖಾಲಿ ಮಾಡ್ಲಿ ಹಂಗೆ ಬೇಕು ಅಂತ ತರ್ಸು ಅದೇ ನೋಡಿ ನಂದೇ ಪ್ಲೇಟಲ್ಲಿ ಕುತ್ಕೊಂಡು ತಿಂತಾ ಇದೆ ಇಷ್ಟೊತ್ತು ನನ್ನ ಜೊತೆನೇ ಇತ್ತು ಆಮೇಲೆ ಇದು ಮೈನಸ್ ಪಾಯಿಂಟ್ ಯಾವಾಗಲೂ ಬೆಕ್ಕಗೆ ಏನು ಈ ಜಾಗ ಇದೆಯಲ್ಲ ಇದನ್ನ ಹಿಡಿದು ಬಿಟ್ರೆ ಅದರ ಎಲ್ಲ ಅಂಗಾಂಗಗಳು ಡಿಆಕ್ಟಿವ್ ಆಗುತ್ತೆ ನಿಷ್ಕ್ರಿಯ ಆಗ್ಬಿಡುತ್ತೆ ಇದ್ರ ಈ ಮರಿ ಇದ್ದಾಗ ಅವ್ರ ಅಮ್ಮನೂ ಅಷ್ಟೇ ಇಲ್ಲಿ ಕಚ್ಕೊಳ್ತಾಳೆ ಮೃದುವಾಗಿ ಹಿಂಗೆ ಕಚ್ಕೊಂಡು ಮೃದು ಏನಿಲ್ಲ ಸರಿಯಾಗೆ ಗಟ್ಟಿಗೆ ಇಟ್ಕೋಬೇಕಲ್ಲ ಅಲ್ಲೊಂದು ಬಿಡಲ್ಲ ಅಷ್ಟೇ ಹಿಂಗೆ ಕಚ್ಚಿ ಹಿಡ್ಕೊಂಬಿಟ್ರೆ ಹಿಂಗೆ ಎತ್ತಿದ್ರೆ ಹಂಗೆ ಡಿಆಕ್ಟಿವ್ ಆಗ್ಬಿಡುತ್ತೆ ಈಗ ನೋಡಿ ಎಕ್ಸಾಂಪಲ್ಲು ನೋಡಿ ಅಷ್ಟೇ ಇಷ್ಟೇ ಏನು ಅಲ್ಲಾಡಲ್ಲ ನೋಡಿ ಅದು. ಅದಕ್ಕೆ ಏನೂ ಆಗಲ್ಲ ಏನೂ ಆಗಲ್ಲ ಅದಕ್ಕೆ ತಿನ್ಲಿ ಬಿಡಿ ಪಾಪ ಏನು ಆಗಲ್ಲ ತಿಂತಾರೆ ಇನ್ನೊಂದ್ಸಲ ತಿನ್ನು ಹೋಗಪ್ಪ ಓಕೆ ಹೆಲ್ಪ್ ಮಾಡ್ತೀನಿ ನೋಡಿ ಈಗ ಹೋಗು ತಿನ್ನು ಸೂಪರ್ ಕಚ್ಚಿ ಬಿಡ್ತೀನಿ ಚಾಯಿಸಿ ಬಿಡ್ತೀನಿ ಕಚ್ಚಿ ಓಕೆ ಸೊ ಒಳ್ಳೆ ತಿಂಡಿ ಆಯಿತು ತಿಂಡಿ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಹೊರಡ್ತಾ ಇದೀವಿ ಆಲ್ಮೋಸ್ಟ್ 1 ಅವರ್ ಟೈಮ್ ಆಯ್ತು ಇಲ್ಲೇನೆ ಬಟ್ ಇರೋದ್ರಲ್ಲೇ ಬೇಗ ಕೊಟ್ಟಿದ್ದಾರೆ ಸಖತ್ತು ತಿಂಡಿ ಅಲ್ವಾ ಕ್ಯಾಮ್ರಾಗೆ ಒಳ್ಳೆ ಕ್ಯಾಮ್ರಾ ಕತೆ ಆಯ್ತಲ್ಲ ಇದು ಒಂದೇ
ನೋಡಿ ಪ್ಲಮ್ ಹಣ್ಣನ್ನು ತಗೊಂಡ್ವಿ. ನಾನೇನೋ ನಾರ್ಮಲ್ ಆಗಿರುತ್ತೆ ಅಂದ್ಕೊಂಡ್ರೆ ಇಲ್ಲಿ ನೋಡಿ ಇಲ್ಲಿ ರೆಡ್ಗೆ ಎಷ್ಟು ಸಖತ್ತಾಗಿದೆ. ತಿನ್ನಕ್ಕೆ ಏನು ಟೇಸ್ಟ್ ಇದೆ ಗೊತ್ತಾ? ಈ ಜರ್ಕಿನ್ ಹಾಕೋದು, ಈ ಸೂಪ್ ಹಾಕೋದು ನಿಮ್ಮ ಸ್ಟೀಲ್ ಬಾಡಿ ಬಿಡಿ, ನಮಗೂ ಸೆಟ್ ಆಗಲ್ಲ. ಅದು ಸೂಪ್ ಹಾಕೋದು, ಈ ಸೂಪ್ ಬಿಚ್ಚಿಬಿಟ್ರೆ ಸಾಕು ಅಂತ ನೆನ್ನೆ ಸ್ನಾನ ಮಾಡಿದಾಗಲೇ ಗೊತ್ತಾಯ್ತು. ನೋಡಿ ಸಖತ್ತಾಗಿದೆ. ನೆನ್ನೆ ಸ್ನಾನ ಮಾಡಿದಾಗಲೇ ಗೊತ್ತಾಯ್ತು. ನೀವು ಆಡ್ಕೊತಿದ್ರಿ. ಆಡ್ಕೊಳ್ಳೋದು ಯಾರ ಸುಲಭ ಮುಳುಗಕ್ಕಾಗುತ್ತೆ. ಹಾಂ ಕಳಿಸ್ಕೊಡು. ಮಕ್ಕಳು ನೋಡಿ ಎಲ್ಲ ಸ್ಕೂಲ್ ಹೋಗ್ತಾ ಇದ್ದಾವೆ. ಈ ಮಕ್ಕಳ ಸರಿ ಕಣೆ, ಏನು 5-5 ಕಿಲೋಮೀಟರ್ 6 ಕಿಲೋಮೀಟರ್ ನಡ್ಕೊಳ್ತಾರೆ. ಎಂಜಾಯ್ ಮಾಡ್ತಾವ. ಎಲ್ಲ ಒಂದೇ ಥರ ಈ ಸ್ಕೂಲ್ ಮಕ್ಕಳು ನಿಲ್ಸಿರ ಅವನೊಂದು ಅನ್ಕೊಡೋಣ. ಬೇಡ ಸರ್, ಕೊಡಬಾರ್ದು. ಹೌದಾ? ಅವರೆಲ್ಲ ಇದಾಗಿದ್ದಾರೆ. ನಾವು ಅವ್ರನ್ನ ಬೇಡ ಕೈಗಳಾಗಿ ಮಾಡ್ಬಿಡ್ಬಾರ್ದು. ಅದೇ ಅಭ್ಯಾಸ ಶ್ರೇಷ್ಠ ಕೈಗಳಾಗಿ ಮಾಡಬೇಕು ಅಂತಂದ್ರೆ ದುಡಿಬೇಕು ಆ ಕೈಗಳು. ಅಭ್ಯಾಸ ಆಗ್ಬಾರ್ದು ಅವ್ರಿಗೆ. ಆಮೇಲೆ ನೆಕ್ಸ್ಟ್ ಯಾವುದೇ ಕಾರ್ ನೋಡಿದ್ರು ಎಲ್ಲೇ ನೋಡಿದ್ರು ಓ ನಮ್ಗೆ ಕೊಡ್ತಾರೆ ಅನ್ನೋದು ಬರುತ್ತೆ. ಬರ್ಬಾರ್ದು ಇದು. ನಾನು ಹೋದ್ಸಲ ಬೈಕಲ್ಲಿ ಬಂದಿದ್ದಾಗ ಇಲ್ಲಿ ಉಳಿದಿದ್ದೆ. ತಲೆ ಹಿಡಿದ್ರೆ ಇಲ್ಲಿ ಲೆಫ್ಟ್ ಅಲ್ಲಿ ಇದೆಯಲ್ಲ, ಇಲ್ಲ ಮುಗ್ಗುರು ಕೈ ಬಂಡೆ ನೋಡಿ ಎಷ್ಟು ಚೆನ್ನಾಗಿ ನಮ್ ಕಟ್ಕೊಂಡಿದ್ದೀನಿ. ಇನ್ನ ವಿಡಿಯೋ ಇದೆ ಅದ್ರದ್ದು. ಕಾದು 1200 ಅಡಿ ಮೇಲಿದ್ವಲ್ಲ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕಾಳಿ ರಿವರು ಮತ್ತೆ ಗಂಡಕಿ ರಿವರ್ ಎರಡೂ ಕೂಡ ಬಂದು ಜಾಯ್ನ್ ಆಗಂತ ಜಾಗ. ತೋರಿಸಿ ಸರ್ ಏನು ವಿಶಾಲವಾಗಿದೆ ಅಂತ. ಇರಿಸಿ ಗ್ಲಾಸ್ ಇರಿಸಿ ಸಕ್ಕತ್ತಾಗಿದೆ. ಆಮೇಲೆ ನಾವಿವಾಗ ಬಂದ್ವಿ ನೋಡಿ ಮಿನಿ ಸ್ವಿಟ್ಜರ್ಲ್ಯಾಂಡಿಗೆ. ಅಲ್ಲೆಲ್ಲ ಬರೀ ಬೆಟ್ಟ ಗುಡ್ಡ ಅದೇ ಇತ್ತು. ಇಲ್ಲಿ ನೋಡಿ ಮರಗಳು ಹೆಂಗಿದಾವೆ ಅಂತ. ಮೇಲ್ಗಡೆ ಬೆಟ್ಟ ನೋಡಿ ಇದನ್ನೆಲ್ಲ ಹರಿತಾರ ನೋಡಿದ್ರೆ ತಲೆ ಕೆಟ್ಟ ಹೋದ್ ಮಾತ್ರ. ಹೆವಿ ಸೌಂಡ್ ಬರ್ತಿದೆ ಆ್ಯಕ್ಚುಲಿ ನಂದು. ಏನು ಗೊತ್ತಾ ಇದು? ತಾಂಗ್ಚಾರ್ ವಿಲೇಜ್. ನೀರು ನೋಡಿ ಎಷ್ಟು ಚೆನ್ನಾಗಿ ಹರಿತದೆ ಫ್ರೆಶ್ ಆಗಿ. ನೀರನ್ನ ಹಂಗೆ ಕುಡ್ಕೋಬೋದು. ಅಲ್ಲೋಯ್ತಾ ಬದಿ ನೀರಾಗೋದು. ಅಲ್ಲೋಯ್ತಾ ಬದಿ ನೀರಾಗುತ್ತೆ. ಬ್ರಿಡ್ಜ್ ಆಕ್ಚುಲಿ ಚೆನ್ನಾಗಿದೆ ಇದು. ಮಳೆ ಸ್ಟಾರ್ಟ್ ಆಯ್ತು. ಮೋಸಮ್ ಆ ಫಾಲ್ಸ್ ನೀರೆಲ್ಲ ಈ ಕಡೆ ಬಿಡ್ತಾ ಇದೆ ನೋಡಿ. ಸೈಡ್ಗೆ ಹಾಕೋಣ. ಒಂದೆರಡು ಫೋಟೋ ಹೊಡ್ಸ್ಬೋದು ಸರ್. ಒಳ್ಳೆ ಫೋಟೋ ಬಂದಿದೆ ನಿಮ್ಗೆ. ಇದು ಸ್ಕ್ರೀನ್ ಸೇವರ್ ಹಾಕಲಿ ಇದನ್ನ. ಯಾವ್ದು? ಇವು ತಗೊಟ್ರೆ ನೋಡಿ ಒಂದೆರಡು ಫೋಟೋ ನಿಮ್ಗೆ. ಅದೇ ಮೊಬೈಲ್ ಭಾರಿ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಸ್ವಿಟ್ಜರ್ಲ್ಯಾಂಡ್ ಅಂತ ಯಾಕೆ ಹೇಳಿದೆ ಅಂತಂದರೆ ನಿಮ್ಗೆ ಇವಾಗ ಅರ್ಥ ಆಗಿರುತ್ತೆ. ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ. ನಮ್ಮ ಗಾಡಿದಲ್ಲಿ ಪಾರ್ಕಿಂಗ್ ಹಾಕಿದ್ದೀವ. ಇಲ್ಲಿ ನೋಡಿದ್ರೆ ಫಾಲ್ಸ್ ಮೇನ್ ಫಾಲ್ಸು, ಒಂದಕ್ಕೊಂದು ಕಾಂಪಿಟೇಷನ್ ಅಂದ್ಕೊಳ್ಳಿ. ಇಲ್ಲೊಂದು ಫಾಲ್ಸು, ಅಲ್ಲೊಂದು ಫಾಲ್ಸು, ಸಿಕ್ಕಾಪಟ್ಟೆ ಫಾಲ್ಸ್ಗಳಿದೆ. ಅವೆಲ್ಲ ಹರ್ಕೊಂಡು ಬಂದು ಈ ಕಾಳಿ ನದಿನ ಸೇರೋಂಥದ್ದು. ಅದ್ಭುತ. ಇನ್ನು ಈ ಕಡೆಗೆ ನೋಡಿದ್ರೆ ರಿವರ್ ಇದೆ ಆಯಿತಾ. ಏನು ವಂಡರ್ಫುಲ್. ಸ್ವಿಟ್ಜರ್ಲ್ಯಾಂಡ್ ಪಕ್ಕ ಸ್ವಿಟ್ಜರ್ಲ್ಯಾಂಡ್. ನಾನು ಯಾಕಂದ್ರೆ ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ದೀನಲ್ಲ. ಕಳಪ ಒಂದು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಅಂತ. ಸರ್ ಅವ್ರಿಗೆ ಹೆಚ್ಚು ಕಡಿಮೆ 98 ವರ್ಷ ಆಗಿತ್ತು. ಲಿಂಗ ಪೂಜೆ ಮಾಡಿದೆ. ಓಕೆ, ಸೊ ಈಗ ಗಾಡಿನ ಈ ಜಾಗದಲ್ಲಿ ನಿಲ್ಸಿದ ತಕ್ಷಣ ನವೀನ್ ಸರ್ ಪಾಪ ನಮ್ಮ ಕಾಳನ್ನು ಓಡಿಸ್ಬೇಕು ಅಂತಂದರು. ಅದಕ್ಕೆ ಇವಾಗ ನವೀನ್ ಸರ್ ಓಡಿಸ್ತಾ ಇದ್ದಾರೆ. ಸರ್ ಜೈ ಸರ್ ಬನ್ನಿ ಸರ್. ಕೀ ನಿಮ್ಮ ಹತ್ರ ಇದೆ. ಓಕೆ ಆನ್ ಆಯ್ತು ಈಗ. ಎಸ್ ಜೈ ಅನ್ಸಿ. ಓಕೆ ಗುಣ ಇದು ಇದಾಕಳಿ. ನಾನು ಹಾಕ್ಸ್ತೀನಿ ಸರ್. ಅಲ್ಲಿದೆಯಾ? ಎಲ್ಲಿದೆ ಗ್ಲಾಸ್? ಹಿಂದೆ ಇದೆಲ್ಲ ಡಿಫ್ರೆಂಟ್ ಸರ್ ಇದು. ಕಷ್ಟ ಆಗೋದು. ಅಯ್ಯೋ ಸ್ಟಾರ್ಟಿಂಗಲ್ಲಿ ನನಗೆ ತಲೆಗೆಟ್ಟೋಗಿತ್ತು. ಬಟ್ ಆದರೂ ಹೆಂಗಿದೆ ಸರ್ ಲೊಕೇಶನ್ನು? ಸ್ವಿಟ್ಜರ್ಲ್ಯಾಂಡ್ ನೀವು ಹೇಳ್ದಂಗೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಷ್ಟೇ. ಏನು ರೋಡ್ ಕ್ವಾಲಿಟಿ ಇಲ್ಲ ಬಿಟ್ರೆ ಪಾಪ
ಮಿಕ್ಕಿದೆಲ್ಲ ಅದ್ಭುತವಾಗಿದೆ ಕಂಪೇರ್ ಮಾಡೋರೆ ಕಿರಣ್, ನೀವು ಮಧ್ಯದಲ್ಲ ಮುಖ್ಯನಾಥ್ 2021 ಅಲ್ಲಿ ಅವಾಗ ರೋಡೇ ಇಲ್ಲ. ಇವಾಗ ಫ್ಯಾಂಟಾಸ್ಟಿಕ್ ರೋಡ್ ಮಾಡಿದ್ದಾರೆ, ಕಂಪ್ಯಾರಿಟಿವ್ಲಿ ಫ್ಯಾಂಟಾಸ್ಟಿಕ್ ರೋಡ್. ಎಕ್ಸಾಕ್ಟ್ಲಿ. ಇನ್ನೊಂದು 2 ವರ್ಷಕ್ಕೆ ಇನ್ನೂ ಮಾಡ್ಬಿಡ್ತಾರೆ ಅಣ್ಣ. ಹೌದು, ಗ್ಯಾರಂಟಿ. ಫುಲ್ ಎಲ್ಲ ಮಂಚು ಕೌದ್ಬಿಟ್ಟಿದೆ ನೋಡಿ. ಅದ್ಭುತವಾಗಿದೆ, ಸಖತ್ತಾಗಿದೆ. ನಿನ್ನೆನೆ ಒಂಥರ ವಾತಾವರಣ ಇತ್ತು, ತುಂತುರು ಮಳೆ. ಇವತ್ತು ಒಳ್ಳೆ ಫಾಗು, ಚೆನ್ನಾಗಿದೆ. ಮಾತಾಡಿದ್ದು ದಾಟಿ ಬೇಟಾ. ಲೀಡರ್ ಜನರೇಟ್ ಆಗೋದು ಮಾತಿಂದಾನೆ ಅಲ್ವಾ? ಅಲ್ವಾ? ಯಾವಾಗಲೂ ಅದರಲ್ಲಿ ಕೈಕೂ ರಿವರ್. ಹೋಗ್ಬೇಕಾದ್ರೆ ಕಾಣಿಸ್ಲಿಲ್ಲ ನಮಗೆ ಅಲ್ವಾ? ಯಾಕಂದ್ರೆ ಆಪೋಸಿಟ್ ಡೈರೆಕ್ಷನ್ ಇದ್ವಲ್ಲ, ಕರೆಕ್ಟ್. ಈಗ ಕಾಣಿಸ್ತಾ ಇದೆ. ಸೆಕೆಂಡ್ ಎರಡು ಡಿಪೆಂಡ್ ಅಪಾನ್ ದಿ ಸಿಚುವೇಶನ್. ನಮಗೆಲ್ಲ ರೆಗ್ಯುಲರ್ ಕಾರ್, 4 ವೀಲ್ ಡ್ರೈವ್. ಬಟ್ 7 ಗಂಟೆ ಒಳಗಡೆ. ಆಮೇಲೆ ಕೆಟ್ಟದಾಗ ಮಾತಾಡಲ್ಲ. ಇಲ್ಲ ಈ ರೋಡ್ ಇದೆಯಲ್ಲ, ಇದನ್ನ ಕೆಳಗಿಂದ ಇದು ಮಾಡ್ಕೊಂಡು ಬಂದು ರಿಟೈನಿಂಗ್ ಕೊಟ್ಟು ಅಗಲ ಮಾಡ್ತಾರೆ. ಏನು ಇಲ್ಲ ಇಷ್ಟು ದೊಡ್ಡ ಜಾಗದಲ್ಲಿ ಅದಕ್ಕೇನು ನೀರಿಗೆ ಜಾಗ ಸಿಕ್ಕರೆ ಸಾಕು, ಓಡ್ತಿರ್ತದೆ. ಅದಿಲ್ಲ ಕಷ್ಟ ಜೀವನ. ಲಾರಿ ಹೋಗೋಕ್ಕಾಗಲಿಲ್ಲ. ಧೈರ್ಯ ಜಾಸ್ತಿ ತಡಿಬೋದಾಗಿತ್ತು ಇವನು. ಈ ಬೈಕ್ ಈ ಕಡೆ ಎಳೆಯಲ್ಲ ಅಂತ ಏನ್ ಗ್ಯಾರಂಟಿ? ಅರ್ಜೆಂಟ್ ಮಾಡ್ತಿದ್ದಾನೆ ಅಲ್ವಾ? ಈ ಗಾಡಿ ಕಾರ್ ಆ ಕಡೆ ಎಳೆಯಲ್ಲ ಅಂತ ಏನ್ ಗ್ಯಾರಂಟಿ ಅವ್ರಿಗೆ? ಹೌದು. ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ, ಸುಮ್ಮನೆ ಹೋಗ್ತಾರೆ ಅಷ್ಟೇ. ಆಫ್ ರೋಡ್ ಮಾಡ್ತೀವಿ ಅಂದ್ಕೊಂಡು ಡೇಂಜರ್ ಸ್ಟಂಟ್ಸ್. ಇನ್ನೇ ಎಷ್ಟು ನೀರಿರಲಿಲ್ಲ ಇದು, ಸ್ವಲ್ಪ ಜಾಸ್ತಿ ಆಗಿದೆ ಇವತ್ತು. ಇವತ್ತು ಜಾಸ್ತಿ ಆಗಿದೆ. ಜಾಸ್ತಿನೇ ನೀರು. ಇವತ್ತು ಜಾಸ್ತಿ ಇದೆ. ನಾನು ಮುಂದೆ ನೀನು ಮುಂದೆ ಅಂದರೆ ಆಗಲ್ಲ. ಇಲ್ಲ, ನಾವಿಬ್ಬರು ಒಂದೇ. ನೀನು ಸೇಫಾಗಿ ಹೋಗೋ, ನಾನು ಸೇಫಾಗಿ ಹೋಗ್ತೀನಿ ಅಂದರೆ ಮಾತ್ರ ಬದುಕು. ಚಿಕ್ಕ ಹುಡುಗ ಅದು ನೋಡಿ. ಲಾರಿ ಈಗ ಒಂದು 18 ಇರಬೇಕೇನೋ. ಕಲ್ಸ್ಬಿಡುತ್ತೆ. ನೀವು ಜಪಾನ್ಗೆ ಹೋದ್ರೆ ಖುಷಿ ಆಗ್ಬಿಡ್ತೀರಾ. ಇಲ್ಲ, ಜಪಾನ್ ಹೋಗೋಣ. ಜಪಾನಲ್ಲಿ ನಿಮಗೆ ಕಾರ್ ಕಲ್ಚರು, ಈಗ ಯಾರೋ ಒಬ್ರು ಬರ್ತಾರೆ, ಕಾರ್ ಅವರೇ ಸ್ಟಾಪ್ ಮಾಡ್ತಾರೆ. ವೆರಿ ಗುಡ್. ಮಾಡಿದ ತಕ್ಷಣ ಹಿಂಗೆ ತಲೆ ಬಗ್ಸಿ ನಮಸ್ಕಾರ ಹೇಳೋದು, ಅದೊಂಥರ ಚಂದ. ಸ್ಮೈಲ್ ಮಾಡೋದು. ಸ್ಮೈಲ್. ನೀವು ಯಾರೇ ಸುಮ್ಮನೆ ಹೋಗ್ತಾರೆ, ಕೊನಿಚಿವ ಆದ್ರೆ ಸಾಕು, ಕೊನಿಚಿವ ಅನ್ನಗಾಡೋದು. ಚೆನ್ನಾಗಿರುತ್ತೆ ಲೈಫ್. ಇಲ್ಲ, ಜಪಾನ್ಗೆ ಹೋಗ್ತೀನಿ. ಆ್ಯಕ್ಚುಲಿ ಹೋಗ್ಬೇಕು ನೀವು. ನಿಮ್ಮಿಂದ ಸಲಹೆ ತಗೊಂಡೇ ಹೋಗ್ತೀನಿ. ಖಂಡಿತ ಮಾಡಿ. ಆ್ಯಕ್ಚುಲಿ ಹೋದ್ಸಲ ಬಂದಾಗ ಅಂದರೆ ಹಿಂಗೆ ಹೋಗ್ಬೇಕಾದ್ರೇ ನಾನು ಪ್ಲ್ಯಾನ್ ಮಾಡಿದ್ದೆ, ಈ ಬ್ರಿಡ್ಜ್ ಮೇಲೆ ಹತ್ತಬೇಕು, ಇದನ್ನು ಒಂದು ಸಲನಾದರೂ ನೋಡಬೇಕು ಅಂತ.
ಸೊ ಅದಕ್ಕೆ ಈಗ ನಮ್ಮ ಕಾಳನ್ನು ಸೈಡ್ಗೆ ಹಾಕಿದ್ದೀವಿ. ಸೊ ಅವರು ಕೂಡ ಸೈಡ್ಗೆ ಹಾಕಿದ್ದಾರೆ, ಬರ್ತಾರೆ ಇವಾಗ. ಒಂದು ರೌಂಡ್ ಮೇಲ್ಗಡೆ ಹೋಗಿ ನೋಡ್ಕೊಂಡು ಬರೋಣ, ಓಕೆನಾ? ಬನ್ನಿ. ಇವ್ರು ಹೆಂಗೆ ಜೀವನ ಮಾಡ್ತಾರೆ ಅನ್ನೋದನ್ನು ನೋಡ್ದಂಗೆ ಆಗುತ್ತೆ ನಾವು. ಎಸ್ ನೋಡಿ, ಈಗ ನಾವು ಹಿಂಗೆ ಹತ್ಕೊಂಡು ಹೋಗಬೇಕು. ಈ ಬ್ರಿಡ್ಜನ್ನ ಯೂಸ್ ಮಾಡಬೇಕು ಅಂತಂದರೆ ಇದು ಜಸ್ಟ್ ನಡೆಯೋಕ್ಕೆ ಮಾತ್ರ ಇರೋಂಥ ಬ್ರಿಡ್ಜು. ಯೋಚನೆ ಮಾಡಿ, ಇಂಥ ಗುಡ್ಡಗಾಡು ಪ್ರದೇಶದಲ್ಲಿ ಇಷ್ಟು ದೊಡ್ಡ ನದಿ ಹರಿತಾ ಇದೆ. ಆ ಕಡೆನೂ ಒಂದು ಸಣ್ಣ ಪುಟ್ಟ ಊರುಗಳಿದ್ದಾವೆ. ಆ ಊರುಗಳಿಗೆ ಹೋಗಬೇಕು ಅಂತಂದರೆ ಜನ ನಡ್ಕೊಂಡೇ ಹೋಗಬೇಕು, ಅದು ಈ ಸಣ್ಣ ಬ್ರಿಡ್ಜ್ನಲ್ಲೇ ಹೋಗಬೇಕು. ಈ ಥರದ್ದು ಜೀವನ ತಮಾಷೆನೇ ಅಲ್ಲ. ಮೇ ಬಿ ನಾವು ಮಾಡ್ತೀವಿ ಅಂತಂದರೆ ಅದು ತುಂಬ ರಿಸ್ಕ್ ಇದೆ. ಸೊ ನಮಗೆ 5 ನಿಮಿಷ 10 ನಿಮಿಷ ಟ್ರಾಫಿಕ್ಕೇ ಅಯ್ಯೋ ಅನಿಸುತ್ತೆ. ಆದರೆ ಪಾಪ ಇಲ್ಲಿ ಜನ ನೋಡಿ ಇದಕ್ಕೆ ಯೂಸ್ ಟು ಆಗ್ತಿದೆ. ನೋಡಿ ಹಿಂಗೆ ಹತ್ಕೊಂಡು ಬರಬೇಕು ಆ ಕಡೆ ರೋಡಿಂದ ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು. ಬನ್ನಿ, ಒಂದು ಅಟ್ಲೀಸ್ಟ್ ಅರ್ಧ ದಾರಿವರೆಗೂ ಹೋಗಿ ಆ ಬ್ರಿಡ್ಜ್ನ ನೋಡೋಣ. ಏನು ರಭಸವಾಗಿ ಹರಿತಾ ಇದೆ ನೋಡಿ ನದಿ. ಹಾಂ, ನೋಡಿದ್ರಾ? ಈ ಕಡೆ ಮುಂದಕ್ಕೆ ಯಾವುದೂ ಇಲ್ಲ. ನಾನು ಅಂದ್ಕೊಂಡೆ ಫಸ್ಟು ಬೈಕೆಲ್ಲ ಹೋಗ್ಬೋದೇನೋ ಅಂತ, ಬಟ್ ಬೈಕು ಹೋಗೋಕ್ಕಾಗಲ್ಲ. ಇಷ್ಟೆಲ್ಲ ಅಷ್ಟು ಜನ ಓಡಾಡೋಕ್ಕಷ್ಟೇ ಇಲ್ಲಿ ಜಾಗ ಇರೋದು. ಬಟ್ ಸಿಕ್ಕಾಪಟ್ಟೆ ಗಟ್ಟಿ ಇದೆ ನೋಡಿ, ಆಡ್ತಾ ಇಲ್ಲ, ಶೇಕ್ ಏನಿಲ್ಲ. ನೋಡ್ಬೋದು, ತಮಾಷೆನೇ ಅಲ್ಲ. ಹೆಂಗೈತೆ ಗುರು ಇದು, ಒಂಚೂರು ಶೇಕ್ ಆಯ್ತಾ ಇಲ್ಲ. ಇನ್ನೂ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಕೇಬಲು ಹಾಕಿದ್ದಾರೆ. ಕರೆಂಟ್ ಕೇಬಲ ಅಥವಾ ನೀರಿನ ಪೈಪಾ ಎಲ್ಲ ಮಿಕ್ಸ್ ಇರೋಂಗೆ ಕಾಣಿಸುತ್ತೆ. ಇದು ನೋಡಿ ಪೈಪು. ಓ, ಎಲ್ಲ ಪೈಪ್ಗಳೇ. ಮೇ ಬಿ ನೀರಿನ ಪೈಪ್ ಇರಬೇಕು ಆ ಕಡೆ ಜನಕ್ಕೆ. ಸರ್ ಬನ್ನಿ ಬನ್ನಿ ಬನ್ನಿ, ಇಲ್ಲ ಇಲ್ಲ ಬನ್ನಿ ಸರ್. ಚಂದ್ರ ಸರ್, ಸರ್ ಚಂದ್ರಪಾಲ್, ಓ ಹೇಗೆ ಇಲ್ಲೇನಾರು ಮೊಬೈಲ್ನ ಬಿಡಿಸ್ಕೊಂಡ್ರೆ ಮುಗಿದಷ್ಟೇ ಪಟಾಳ. ಇದೊಂದೇ ಉಳಿದಿದ್ದು ಆ್ಯಕ್ಚುಲಿ ನಾನು ನೋಡಬೇಕು ಅಂತ ಅಂದ್ಕೊಂಡಿದ್ದು, ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಸೊ ಮುಗೀತು. ನದಿ ನೋಡಿ ಎಲ್ಲಿ ಸೌಂಡ್ ಮಾಡ್ತಾ ಇದೆ ಅಂತ. ಓರ್ ಗರೇಟ ಅಲ್ಲಿ ಇದೆಯಲ್ಲ ಸರ್, ಅದೇ ಹಾಟ್ ಸ್ಪ್ರಿಂಗು. ಅದು ಬಿಸಿ ಬಿಸಿ ನೀರು ಬರುತ್ತೆ ನ್ಯಾಚುರಲ್ ಆಗಿ. ಇಲ್ಲ ಇಲ್ಲ ಇದೆ. ಹ್ಞೂ, ಅಲ್ಲಿ ಬಿಸಿನೀರು ಬರ್ತೈತೆ, ಅದಕ್ಕೆ ಸ್ನಾನ ಮಾಡ್ತಾವ್ರೆ. ಬಿಡಿ, ಮಕ್ಳು ಮಾಡ್ತಾವ್ರೆ, ಬೇಡ ನಾವು ಹೋಗೋದು. ಬೇಡ ಬೇಡ ಸರ್, ಬೇಡ. ಜಸ್ಟ್ ನಾವು ಮಾಡ್ತೀವಿ ಅನ್ನೋದಾದ್ರೆ ಅಲ್ಲೋಗಿ ಮಾಡ್ಬೋದು. ಎಲ್ಲಿ? ಹಾಂ, ಅದೇನೆ ಆ ಹೊಗೆ ಬರೋದೇ ಹಾಟ್ ಸ್ಪ್ರಿಂಗು. ಹೌದು, ಅದು ಈಗ ನೀವು ಕೈ ಹಿಡಿಯೋಕ್ಕಾಗಲ್ಲ, ಅಲ್ಲಿ ಅಷ್ಟಿರುತ್ತೆ ನೋಡಿ. ಅಲ್ಲಿ ಕೆಳಗಡೆ ಬರ್ತಿದೆಯಲ್ಲ, ಆವಿ 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 ಅದು ನೋಡಿ ಅಲ್ಲಿ. ನೋಡಿ ಟೈಮ್ ಎಕ್ಸಾಕ್ಟಾಗಿ ಇವಾಗ 1 ಗಂಟೆ 15 ನಿಮಿಷ ಆಗಿದೆ. ನಾವು ಪೋಖ್ರಾಗೆ ಬರ್ತಾ ಇದ್ದಂಗೆ ಪೋಖ್ರಾ ಸ್ವರ್ಗದ ಪ್ರಪಂಚ ಥರ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಫುಲ್ ಏನು ಕಾಣಿಸ್ತಾನೆ ಇಲ್ಲ, ಅಷ್ಟೊಂದು ಫಾಗ್ ಮುಚ್ಕೊಂಡಿದೆ ನೋಡಿ. ಜರ್ನಿ ಮಾತ್ರ ಅಲ್ಟಿಮೇಟು. ಹೋಗ್ತಾನೂ ಅಷ್ಟೇ, ಬರ್ತಾನೂ ಅಷ್ಟೇ. ಅದ್ಭುತವಾಗಿತ್ತು. ಹೌದೌದು, ಚೆನ್ನಾಗಿತ್ತಲ್ಲ ಜರ್ನಿ? ಚೆನ್ನಾಗಿತ್ತು. ಮುಕ್ತಿನಾಥ್ ಹೆಂಗಿತ್ತು? ಅದು ಸೂಪರ್ ಆಗಿತ್ತು ಅಷ್ಟೇ, ಇನ್ನೇನು ಹೇಳಲ್ಲ ಅಲ್ಲ? ಹೇಳಕ್ಕಾಗಲ್ಲ. ಸೂಪರ್ ಆಗಿತ್ತು ಅಷ್ಟೇ. ಎಸ್, ಈ ಸೂಪರ್ ಆದ ಜರ್ನಿನಲ್ಲಿ ನಮ್ಮ ರಾಘವೇಂದ್ರ ಅವರು ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು ಬಿಟ್ಟು ಸುಮ್ಮನೆ ಯಾವ್ದಾದ್ರು ರೆಕಾರ್ಡ್ ಮಾಡ್ತಾರೆ. ಇಂಥದ್ದು ಮಾಡಿ ಅಂದ್ರೆ ಮಾಡಲ್ಲ ಅಲ್ವಾ? ಪಾಪ ನಮ್ಮ ಕಿರಣ್ ಸರ್ ಅವ್ರ ಯೂಟ್ಯೂಬ್ ಚಾನಲ್ ನಮ್ಮ ಆಗ್ತಿದ್ರಲ್ಲ ವಿಡಿಯೋ, ಅದಕ್ಕೋಸ್ಕರ ನಾವು ಮಾಡ್ತಿಲ್ಲ. ಈ ಡವೆಲ್ಲ ಬೇಡ, ಮಾಡ್ಕೊಂಡು ಕೂತಿದ್ದೀರಾ ಅಷ್ಟೇ. ಅವ್ರಿಗೆ ಬೋರ್ ಆಗ್ಬಿಟ್ಟಿದೆ, ವಿಡಿಯೋ ಮಾಡಿ 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 ಬೋರ್ ಆಗ್ಬಿಟ್ಟಿದೆ. ರಾತ್ರಿ ಹೇಳಿದ್ರು ನಂಗೆ ಅದನ್ನ, ನಾನು ಹೇಳಲ್ಲ ಅದನ್ನ. ನಾನು ಏನು ಹೇಳಲ್ಲ. ಈ ಕಡೆ ಲೆಫ್ಟ್ ತೋರಿಸಿ. ಚೆನ್ನಾಗಿದೆಯಾ? ಹಂಗೆ ಹಂಗೆ ಹೊರಗಡೆ ಹಾಗೆ ರೋಡೇ ಕಾಣಿಸ್ತಿಲ್ಲ. ಹೌದು, ಸಾಕಾಗಿದೆ. ಎಸಿನೇ ಹಾಕೋದು ಬೇಡ, ಹೊರಗಡೆನೇ ಎ ಸಿ ಆಗ್ಬಿಟ್ಟಿದೆ. ಸ್ಪೈನ್ ಗೆದ್ಬಿಡ್ತು. ನೆನ್ನೆ ಅಲ್ವ ಇದ್ದಿದ್ದು?
ಹೆಂಗ್ ಮಾಡ್ಕೊಳ್ಳಿ ನೀವು ಮುಂದ್ಗಡೆ ನೀವು ಕುತ್ಕೊಂಡು ನಾನು ಮಾಡ್ಕೊಳ್ಳಿದ್ದಿಲ್ಲ ಹಂಗೆ ಬಂದು ಇದನ್ನ ವಾಟರ್ ಫಾಲ್ ಅಂತಿದ್ದೀರಲ್ಲ, 1 ಕಿಲೋಮೀಟರ್ ಮೇಲಿಂದ ಬೀಳ್ತಾ ಇತ್ತು. ಅದೆಲ್ಲ ವಾಟರ್ ಫಾಲ್ ಅಲ್ಲ, ಇದನ್ನ ವಾಟರ್ ಫಾಲ್ ಅಂತವ್ರೆ. ಹೆಚ್ಚಿಗೆ 1 ಕಿಲೋಮೀಟರ್ ಮೇಲಿಂದ ಬೀಳ್ತಿತ್ತಲ್ವೇ? ಒಂದು 2 ಆ ಕಡೆ ಲೆಫ್ಟ್ ಸೈಡಲ್ಲಿ ಬೀಳ್ತಿತ್ತು. ನಾನು ಆ ಗಾಡೀಲಿ ಕೂತಿದ್ದೆ ಅವಾಗ. ನೀವು ಅಬ್ಸರ್ವ್ ಮಾಡಿದ್ರೆ ಏನೂ ಗೊತ್ತಾಗಲಿಲ್ಲ. ಇಲ್ಲ ನೋಡಿದೆ. ನಮ್ದು ಈಗ ಬ್ಲಫಲ್ಲಿ ಗಗನಚುಕ್ಕಿ ಬರ್ಚುಕ್ಕಿ ಇದ್ದವಲ್ಲ, ಈ ವಾಟರ್ ಫಾಲ್ ಮುಂದೆ ಅದೇನೋ ನಾವು ಕೆಳಗಿಂದ ನೋಡ್ತೀವಲ್ಲ, ಇದು ಅಷ್ಟೇ ಹೈಟಲ್ಲಿದೆ. ಜಾಸ್ತಿ ಐತೆ ಕಣ. ಅಂದ್ರೆ ಆ ನೇಚರೇ ಬೇರೆ, ಈ ನೇಚರೇ ಬೇರೆ. ಅಲ್ಲಿ ಜನಕ್ಕೆ ಏನ್ ಗೊತ್ತಾ ಸರ್, ಭೌಗೋಳಿಕ ಅಂಶಗಳು ಬೇರೆ ಬೇರೆ ಅಲ್ಲಿ ಆಗ್ತಾವಲ್ಲ. ಜನಕ್ಕೆ ಇದು ಕಮ್ಮಿ ಏನೋ, ನಮ್ಗೆ ಅದೇ ಜಾಸ್ತಿ. ಹೌದು ಫಾಲ್ಸ್ಗಳು ಕಮ್ಮಿ ಇರೋದ್ರಿಂದ ಅದು ಫೇಮಸ್. ನಮಗೆ ಅದೇ ಜಾಸ್ತಿ, ಯಾಕಂದ್ರೆ ನಮ್ಮಲ್ಲಿ ಫಾಲ್ಸ್ಗಳು ಕಡಿಮೆ. ಇವ್ರ ಕಲೆ ಇವ್ರು ಫೀಲ್ ಇಲ್ಲ ಆ ಥರ. ಇಲ್ಲಿ ನಮ್ಮಂತವ್ರು ಬಂದಾಗ ಫೋಟೋ ಹೊಡ್ಸ್ಕೊಳ್ಳೋದು ಕ್ಲಿಯರ್ ಆಯಿತು. ಇಲ್ಲಿ ಲೋಕಲ್ ಅವ್ರು ಯಾರು ಫೋಟೋ ಹೊಡ್ಸ್ಕೊಳ್ಳಲ್ಲ. ಹೌದು. ಎಕ್ಸಾಕ್ಟಾಗಿ 2 ಗಂಟೆ ಆಗಿದೆ. ಕರೆಕ್ಟಾಗಿ ಮ್ಯಾಪ್ ತೋರಿಸ್ದಂಗೆ 2 ಗಂಟೆಗೆ ಬಂದು ತಲುಪಿದ್ದೀವಿ ಇವಾಗ. ಸೊ ನಮ್ಮ ಹೋಟ್ಲಿಗೆ ಆಯಿತಾ. ಈಗ ಒಂದಷ್ಟು ಡಾಕ್ಯುಮೆಂಟೇಷನ್ಸ್ ಕೆಲಸ ಇದೆ, ಅದನ್ನು ಮುಗಿಸ್ಬೇಕು ನಾನೀಗ. ಆಲ್ರೆಡಿ ಬಂದವ್ರೆ, ಬಂದಿಷ್ಟು 5 ನಿಮಿಷ ಆಯ್ತೇನವರು ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಹಾಗಾಗಿ ಈಗ ಬಿಚ್ತಾವ್ರೆಲ್ಲ ನಥಿಂಗ್ ಟು ವರಿ. ನೋಟ್ ಕಾರ್ ಹತ್ತ ತಕ್ಷಣ ಡ್ಯಾಶ್ ಬೋರ್ಡ್ ಓಡಿಸ್ಬೇಕು. ಎಲ್ಲ ವರ್ಷ ನಂದ್ರಲ್ಲಿ ಇತ್ತ ಸರ್? ಇಲ್ಲ ಇತ್ತಾ? ಇಲ್ಲ ಏನಿಲ್ಲ ಅಲ್ವಾ? ನಂದು ನೀರು ಹಚ್ಬಿಟ್ಟು ಸಾಕಾಯ್ತಲ್ಲ. ಹೊರಗಡೆನೂ ಇದಿದೆ, ಒಳಗಡೆನೂ ಇದೆ. ಈಗೆಲ್ಲ ಕೂತ್ಕೊಂಡು ಇದು ಮಾಡಬೇಕು. ಅದನ್ನೆಲ್ಲ ಚಂದ್ರು ಸರ್ ನೋಡಿ ಕಲಿಬೇಕು. ಹಂಗೆ ಹೊಸ ಮನೆ ಮಾಡ್ದಂಗೆ ಮಾಡಿಬಿಟ್ಟಿರ್ತಾರೆ ಆಲ್ರೆಡಿ. ನೋಡಿ ಇಷ್ಟೆಲ್ಲ ಓಡ್ಕೊ ಬಂದಿದೆಯಲ್ಲ, ಇದು ಬೆಂಗಳೂರಿಂದ ನೇಪಾಳವರೆಗೂ ಬಂದಿರೋ ಕಾರ್ ಥರ ಇದೆಯಾ ನೋಡಿ. ಏನು ನೀಟಾಗಿ ಇಟ್ಕೊಂಡಿದ್ದಾರೆ, ಘಮ 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 ಅಂತೈತಿ. ನನ್ನ ಕಾರ್ ತೋರಿಸ್ತೀನಿ ಇಲ್ಲಿ ನಿಮಗೆ ಹೆಂಗಿದೆ ಅಂತ. ನೋಡಿ ಇಲ್ಲಿ ನನ್ನ ಕಾರ್ ಹೆಂಗಿದೆ ಅಂತ. ಇಲ್ಲಿ ನೋಡಿ ನಮ್ಮದು ಕತೆ. ಅರ್ಧ ಇವರೇ ಮಾಡಿದ್ದು, ಗಬ್ಬು ಅಂತೈತೆ. ಅರ್ಧ ಇವರೇ ಮಾಡಿದ್ದು. ಖಂಡಿತ ನೀವೇ ಮಾಡಿದ್ದು. ನೋಡಿ ಇಲ್ಲಿ ನೀವೇ ಕಳಿಸಿದ್ದು ಏನ ಅಲ್ಲಿಗೆ ನಡ್ಕೋಗಿ ವಿಡಿಯೋ ಮಾಡ್ಕೊಂಡ್ ಬನ್ನಿ ನೋಡಿ ಸರ್. ಏನದು ಎಳೆ ಮಕ್ಳು ಥರ ಯಾವ್ದು ಗಾಡಿ ಈ ಶೂದ ಆಗಿದ್ದು ಎಲ್ಲಿ ಕಳ್ಸೋದು ಗೊತ್ತಾ? ನೀವು ಫುಲ್ ಮುಂದೆ ಇದ್ರಲ್ಲ, ಮಾಡ್ಕೊಂಡ್ ನೋಡಿ ಸರ್ ವಿಡಿಯೋ ಅಂದ್ರು. ಏನಾಗಿದೆ? ಸೊ ಹೋಟ್ಲಿಗೆ ಬಂದ್ವಿ. ಅದಾದಮೇಲೆ ನನ್ನ ಕಾರು ಸಿಕ್ಕಾಬಟ್ಟೆ ಗಲೀಜಾಗಿದೆ. ಅದಕ್ಕೆ ಒಂದು ಸಲ ವಾಶ್ ಮಾಡಿಸ್ಕೊಂಬರೋಣ ಅಂತಂದ್ಬಿಟ್ಟು ನಾನು ಇವರು ರಾಘವೇಂದ್ರ ಸರ್ ಇಬ್ಬರು ಹೋಗ್ತಾ ಇದ್ವಿ. ಸೊ ಇಲ್ಲಿಂದ ಒಂದು 1.3 ಕಿಲೋಮೀಟ್ರಿಗಿದೆ ಅದು. ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ಲ, ಬಟ್ ಏನು ಆಪ್ರೇಷನ್ ಇಲ್ಲ ಅನ್ಸುತ್ತೆ. ಇದರಾ? ಓ ನಾವೇ ಹಾಕೊಳ್ಳೋದ ಅಂತ. ಅದೇ 3 ಮಿನಿಟ್ ಮೇ ಬಿ. ನೋಡಿ ಯಾರು ಇಲ್ವಾ ನೋಡಿ, ಇರ್ಬೇಕಲ್ವ ಯಾರಾದರೂ. ಹ್ಞೂ ಅಲ್ಲಿ ಇದೆಲ್ಲ ಇದೆ, ಕೆಫೆ ಎಲ್ಲ ಇದೆ. ಎಕ್ಸ್ಪ್ರೆಸ್ಸು ಟ್ಯಾಕ್ಸಿಗೆ 400, ಸೆಡಾನ್ 3 ಸೀಟರ್ 5 ಸೀಟರ್ 500. ಹ್ಯಾಚ್ ಪ್ಯಾಕು ನಮ್ದು ಹ್ಯಾಚ್ ಪ್ಯಾಕ್ ತಾನೆ. ಫುಲ್ ಡೀಟೇಲ್ 10,000 ಡೀಟೇಲ್. ಇಲ್ಲಿ ಆ್ಯಕ್ಚುಲಿ ಯಾವುದೋ 3 ಮಿನಿಟ್ಸ್ ಕಾರ್ ವಾಶ್ ಅಂತ ಅಂದ್ಬಿಟ್ಟು ಒಂದು ಜಾಗ ಬಂದ್ವಿ. ಸೊ ಎಲ್ಲ ಪ್ಲೇನಾಗಿ ಖಾಲಿ ಇದೆ, ಯಾರೂ ಇಲ್ಲ. ಇಲ್ಲೇನೋ ಇಲ್ಲಿ ಪಕ್ಕದಲ್ಲಿ ಒಂದು ಕ್ಯಾಂಟೀನು ಇದೆಯಂತೆ. ಲೆಟ್ಸಿ ಏನಂದ್ರು, कार वॉश करने का यहीं पर है. ಅದೇ ನನಗೂ ಗೊತ್ತಿಲ್ಲ, ಕಟ್ ಮಾಡಿದೆ ಯಾಕೆ. ಸೊ ಈಗ ಫುಲ್ ವಾಶಿಗೆ ಬಿಟ್ಟಿದ್ದೀನಿ. ಮೇ ಬಿ ಇಲ್ಲಿಂದ ಎತ್ತಾರೆ ಅಂತ ಕಾಣಿಸುತ್ತೆ. ಎತ್ತಿ ಕೆಳಗಡೆ ಚಾಸಿಸ್ ಎಲ್ಲ ಕ್ಲೀನ್ ಮಾಡ್ಬೋದು. ಮಾಡಲಿ ಆ್ಯಕ್ಚುಲಿ ಒಂದು ಸ್ವಲ್ಪ ಸೌಂಡ್ ಬರ್ತಾ ಇದೆ, ಆ ಸೌಂಡು ಗೊತ್ತಾಗುತ್ತೆ ನನಗೆ. ಇಲ್ಲಾಂದ್ರೆ ಅದೊಂಥರ ಕೊರ 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 ಅನ್ನೋ ಥರ ಫೀಲ್ ಇದೆ ನನಗೆ. ಸೊ ಅದು ಒಂದು ಕ್ಲಿಯರ್ ಆದಂಗೆ ಆಗುತ್ತೆ, ಡೌಟ್ ನನಗೆ. ಓಕೆ, ಕಾಳ ಫೈನಲಿ ನೇಪಾಳದಲ್ಲಿ ಮೀಟ್ ಆಗ್ತಾ ಇದ್ದಾನೆ. ಸೊ ಆಗಲಿ, ನೀಟಾಗಿ ಕ್ಲೀನಾಗಿ ರೆಡಿಯಾಗಿ. ಸೊ ಹೆಂಗಿದ್ರು ನಾವು ಚೈನಾ ಬಾರ್ಡ್ರಿಗೆ ಹೋದಾಗ ಮೇ ಬಿ ಇದೇ ಥರನೇ ಮತ್ತೆ ಆಗುತ್ತೆ. ಗೊತ್ತಿಲ್ಲ, ನಮಗೆ ಹೋಗ್ತೀವ ಇಲ್ವ ಅನ್ನೋದೇ ಕನ್ಫರ್ಮ್ ಇಲ್ಲಲ್ಲ. ಇವತ್ತು ಕನ್ಫರ್ಮ್ ಆಗುತ್ತೆ ಅದೇನು. ನೋಡಿ ಆ ಹುಡುಗಿನೂ ಮಾಡ್ತಾಯಿದ್ದೆ ಪಾಪ, ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ದಾರೆ. ಮಾಡಲಿ ಬಿಡಿ. ಇಲ್ಲಿ ಚಂದ್ರು ಸರ್ ಅವ್ರ ಗಾಡಿನ ಬಿಟ್ಟಿದ್ದಾರೆ. ಬಟ್ ಏನು ಅಂತಂದರೆ ಫುಲ್ ಎಲ್ಲ ಇರೋ ಕಡೆ ಎಲ್ಲ ಈ ಬಾಡಿಗೆ ವೆಹಿಕಲ್ಗಳೆಲ್ಲ ಇದೆ ನೋಡಿ, ಅವ್ರನ್ನೆಲ್ಲ ಕ್ಲೀನಿಂಗ್ ಮಾಡ್ತಾರೆ. ಇದೇನು ಗೊತ್ತಾ ಸರ್, ಇದು ಬಾಡಿಗೆ ವೆಹಿಕಲ್ ಅವರೆಲ್ಲ ತಗೊಬಂದು ಬಿಟ್ಬಿಡ್ತಾರೆ.
ಬಿಟ್ಬಿಟ್ಟು ಹೊಟ್ಟೋಯ್ತಾರೆ. ಈಗ ಟೂರು ಟ್ರಾವೆಲ್ಗೆ ಹೋಗೋರು ತಂದುಬಿಟ್ರೆ ಇವ್ರು ಕ್ಲೀನ್ ಮಾಡಿ ಹ್ಞೂ ಅದನ್ನೇ ನೆಗರ್ಸ್ತಾವನಲ್ಲ ಸ್ಪೀಡಾಗಿ. ನನ್ನ ಗಾಡಿ ಕಣೋ ಎತ್ಕೊಂಡು ಹೋಯ್ತಾ ಬಿದ್ದವನು ಅವನು ಎಲ್ಲಿಗೋ ಶಿಷ್ಯ. ಏನಂತೆ ಏನು ಆ ಮಟ್ಟ ನೆಗರ್ಸ್ತಾವನೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಥರ. ಎಸ್ ನೋಡಿ ಇವಾಗ ದುಡ್ಡು ಕೊಟ್ಟಿದ್ದೀವಿ ಆದರೆ ನಾವೇ ಕೆಲಸ ಮಾಡ್ತಾಯಿದ್ದೀವಿ. ಏನು ಮಾಡೋಣ ಈಗ ನಮ್ಮೂರಲ್ಲ ಯಾಕೋ ಮಾಡಿಲ್ಲ ಅಂತ ಕೇಳ್ಬೋದು. ಇಲ್ಲಿ ಏನಂತ ಕೇಳೋಣ, ಅಯ್ಯೋ ಹೋಗೋ ಹೊತ್ಲಾಗ ಮಾಡಿಕೊಟ್ರೆ ಮಾಡಿಕೊಡಿಲ್ಲ ಅವ್ರು ಇಲ್ಲ. ಹಾಂ ಮಗ ಗಂಟ ಕತ್ತಲ್ಲ ಆಗಲೇ ಆಗಲೇ ಅಂತ ಅವಳೆ ಹೋಗೋ ಹೊತ್ಲಾಗ ಏನು ನಾನೇ ಮಾಡ್ತಾಯಿದ್ದೆ ನೋಡಿ. ಇವೆಲ್ಲ ನೀಟಾಗಿ ಇಲ್ಲಿ ಮಾಡೋಣ ಎಲ್ಲ ನೀಟಾಗಿ ಮಾಡಬೇಕು. ಇಲ್ಲ ಇಲ್ಲೆಲ್ಲ ಈಗ ನೀರು ನಿಂತ್ಕೊಂಡ್ರೆ ಓನರ್ ಇಲ್ಲ ಅನಿಸುತ್ತೆ. ಅವಳೇನಂತ ಓನರು. ಹೌದಾ? ಅವಳನ್ನೇ ಕೇಳು ಒಂದ, ನಮ್ದು ಒಳಗಡೆ ಬಿಡು ಒಂದೆ, ಕ್ಯಾಮ್ರಾ ಮಾಡ್ಕೊತೀನಿ ಒಳಗಡೆ ಬಿಡು ಒಂದೆ. ದೀದಿಕ ಪೂಚೋ ಅಂದ. 800 ಯಾಕೆ ಹೇಳಿದೆ? ಇಲ್ಲ ನಾನೀಗ ಒಳಗೆ ಬಿಡಿಸ್ತೀನಿ ನೋಡ್ಕೊಳ್ಳಿ, ಜಗಳ ಆಡ್ತೀನಿಲ್ಲ ಅಂದರೆ ಬಿಡ್ಲಿಲ್ಲ ಅಂದ್ರೆ ಮಾಡ್ಕೊಂಡಿರ. ಆಮೇಲೆ ನೇಪಾಳ ಇದು ನೀವು ಬಂದಿದ್ದೀರಾ ಈಗ? ನಾವು ಪೈಸ ಪಕ್ಕದ ದೇಶ ಬನ್ನಿ ಸರ್, ನಮ್ಮ ಇಂಡಿಯಾ ಇದ್ದಂಗೆ ಅದೇ ಅಲ್ಲ. ಇದೇನಿದು ಹೋಗಲ್ವ ಇದು ಕರೆ? ನೋಡಿ ಇಲ್ಲೇ ಒಂಥರ ಕಾಣಿಸುತ್ತೆ. ಇದು ಉಜ್ಜಿ ಇದು ಹೋಗ್ಬೇಕಲ್ಲ. ಹೋಗ್ಬೇಕಲ್ವಾ? ಇದು ಜಾಸ್ತಿ ರಫ್ ಆಗ್ಬಿಟ್ಟೈತೆ ಸರ್ ಇದು. ಇದನ್ನ ಇವ್ರು ಬೇರೆ ಇನ್ನೊಂದು ಬಟ್ಟೆಲಿ ಒರೆಸ್ಬೇಕು, ಡ್ರೈ ಕ್ಲಾತಲ್ಲಿ ಒರೆಸ್ಬೇಕು, ಇಲ್ಲಾಂದ್ರೆ ಮಚ್ಚ ಉಳ್ಕೊಂಡ್ಬಿಡ್ತದೆ. ನಮ್ಮದೇ ಯಾರ್ದು ಯಾವ ಪ್ರೆಜರು ಯಾರು ಬಿಡ್ತಾರೆ, ಯಾವ ಪ್ರೆಜರ್ ಹೊಡೆದ ನೀವು ಅಂದಂಗೆ ಹಿಂಗೆ. ಜಾಸ್ತಿ ಆಯಿತು ಸರ್, 800 ಆಯ್ತಿದ್ದು. ಒಟ್ನಲ್ಲಿ ನಾವು ಹೆಡ್ಲೈನ್ಸ್ ಅದೇ ಹಾಕತ್ತೀವಿ, ನೀವೇನಾದರೂ ಹಾಕೊಳ್ಳಿ. ಏನಂತ? ಅದೇ ನೇಪಾಳನಲ್ಲಿ ಮೋಸ ಹೋದೆವು ಅಂತ. ಎಲ್ಲ ಒಂದು ಚೈನಾದಲ್ಲಿ ಕರ್ಕೊಯ್ತೀನಲ್ಲ ಅಲ್ಲಿ ನೋಡ್ಬೋದು ಹೆಂಗೆ. ಯಾಕೆ ಏನು ಎರಡೆರಡ ಮಾತಾಡ್ತಿರಲ್ಲ, ಯಾಕೆ ನೀವು ಹಿಂಗೆ? ನೋಡೋಣ ಹೆಂಗಿರುತ್ತೆ ಅಂತ. ಚೈನಾದಲ್ಲಿ ಹಂಗೆ ಎಲ್ಲ ಅಲ್ಲ ಎರಡೆರಡು ಮಾತು ಇರ್ತಿದ್ರಲ್ಲ, ಯಾಕೆ ಹಿಂಗೆ? ಆ್ಯಕ್ಚುಲಿ ಇವಾಗ ಇಲ್ಲಿ ಒಂದು ಪೆಟ್ರೋಲ್ ಪಂಪ್ ಹತ್ರ ಬಂದೆ ನೋಡಿ, ಎಷ್ಟು ದೊಡ್ಡದಾಗಿದೆ ಇಲ್ಲಿ. ಸೊ ಅದೇ ಸೂಪರ್ ಮಾರ್ಕೆಟ್ ಟೈಪು, ಜಪಾನ್ ಚೈನಾ ಎಲ್ಲ ಹೋದಾಗಿರುತ್ತಲ್ಲ ಆ ಟೈಪೇ ಇದೆ. ಸೊ ಈಗ ಒಂದು ಪೆಟ್ರೋಲ್ನು ಕೂಡ ಫುಲ್ ಹಾಕ್ಸ್ಬಿಟ್ಟು ರೆಡಿಯಾಗಿ ನಿಲ್ಲಿಸ್ಬಿಟ್ರೆ ಗಾಡಿ ಪಟ್ಟಂತ ಎತ್ಕೊಂಡು ಹೋಗೋಕ್ಕೆ ಸರಿಯಾಗಿರುತ್ತೆ. ಆಯಿತಾ? ಒಂದು ಲೆವೆಲ್ಲ ಕ್ಲೀನ್ ಮಾಡಿದ್ದಾರೆ. ನಾನು ಜಾಸ್ತಿ ಬಾರ್ಗೇನ್ ಮಾಡೋಕ್ಕೆ ಹೋಗಲಿಲ್ಲ, ಸಾಕು ಸದ್ಯಕ್ಕೇನೋ ಒಂದು ಸುಮಾರಾಗಿ ಆಯ್ತಲ್ಲ. ಇವಾಗ ಫುಲ್ ಟ್ಯಾಂಕ್ ಹಾಕ್ಸ್ಕೊತಾ ಇದ್ದೀನಿ. ಸೊ ಅದೇ ಪೆಟ್ರೋಲ್ ಪಂಪ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಬಾರಲ್ ಆಯಿಲ್ ಡಿಸ್ಟ್ರಿಬ್ಯೂಟೆಡ್ ಪ್ರೈವೇಟ್ ಲಿಮಿಟೆಡ್. हाँ जीरो डालो भाई. ये पेट्रोल है ना? हाँ पेट्रोल है ना? पेट्रोल है. ये पेट्रोल से चल रहा है. ಆ್ಯಕ್ಚುಲಿ ಯಾವ ಲೆವೆಲ್ ಟಯರ್ಡ್ ಆಗಿದ್ದೀನಿ ಅಂತಂದರೆ ನಾನು, ಸೊ ಪಾರ್ಟಿಸಿಪೆಂಟ್ಸ್ನೆಲ್ಲ ನೀವು ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತಂದ್ಬಿಟ್ಟು ಕಳಿಸಿದ್ದೀನಿ. ಸೊ ಕಣ್ಣು ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನು ಹೆವಿ ಆಗಿದ್ದೀನಿ. ಅದಕ್ಕೆ ನಾನು ರಿಸ್ಕ್ ತಗೊಳ್ಳಿಲ್ಲ. ಸೊ ಆರಾಮಾಗಿ ಈಗ ರೆಸ್ಟ್ ಮಾಡಿಬಿಡ್ತೀನಿ. ನಾಳೆ ಪ್ಲ್ಯಾನ್ ಏನು ಅಂತಂದರೆ ನಮ್ಮದು ಇನ್ನು ವೀಸಾ ಏನು ಬರಬೇಕು ಅದ್ರದ್ದು ಎಕ್ಸಾಕ್ಟಾಗಿ ಇನ್ನು ವಿಚಾರ ಏನು ಅನ್ನೋದು ಗೊತ್ತಾಗಿಲ್ಲ. ಸೊ ಅದು ಬರೋವರೆಗೂ ವೆಯ್ಟ್ ಮಾಡಬೇಕಾಗಿರುತ್ತೆ. ಸೊ ಇವತ್ತಿನ ಜರ್ನಿ ಇಷ್ಟೇ. ನಾವು ಮುಕ್ತಿನಾಥಿಂದ ನೀವು ನೋಡೋರಲ್ಲ ಅಲ್ಲಿಂದ ಇಲ್ಲಿವರೆಗೂ ಬರೋದೇ ಆಗಿತ್ತು. ಸೊ ನೀವು ಅಷ್ಟೇ ನೆಕ್ಸ್ಟ್ ಏನಾದರೂ ನೇಪಾಳ ಬಂತು ಅಂತಂದರೆ ಮುಕ್ತಿನಾಥಕ್ಕೆ ಬರೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಮುಕ್ತಿನಾಥರ ಹತ್ರ ಕೇಳ್ಕೊಂಡಿದ್ದೀನಿ. ಸೊ ದೇವ್ರು ಹೆಂಗಾದರೂ ಮಾಡಿ ನಮಗೆ ಅಟ್ಲೀಸ್ಟ್ ಈ ಚೈನಾ ವೀಸಾದೊಂದು ಕ್ಲಿಯರ್ ಮಾಡಿಕೊಟ್ಬಿಟ್ರೆ ಬಂದಿರೋ ಫಸ್ಟ್ ಗ್ರೂಪನ್ನು ನೀಟಾಗಿ ಇಲ್ಲಿಂದ ಅಲ್ಲಿವರೆಗೂ ಕಳಿಸ್ಬಿಡ್ಬೋದು. ನೋಡೋಣ ಮಿಕ್ಕಿದ್ದು ಏನಾಗುತ್ತೆ ಅಂತ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಎಲ್ಲ ಪಾರ್ಟಿಸಿಪೆಂಟ್ಸು ಹೊರಗಡೆಗೆ ಹೋಗಿದ್ದಾರೆ, ಅವರೆಲ್ಲ ಸುತ್ತಾಡ್ಕೊಂಡು ಬಂದಮೇಲೆ ನಾಳೆ ಏನೇನು ಮಾಡಬೇಕು ಅನ್ನೋ ಪ್ಲ್ಯಾನ್ನ ಮಾಡ್ತೀನಿ. ಆಯಿತಾ? ಇಷ್ಟು ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.